ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಚ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವನ್ಯಂ ಪ್ರಥಮೋ ಹನುಮಾನ್ನಾಮದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಃ ಸತಾಂ ಭವತೆ ತನುಭಾವಾದಿಡಮೋಕೋಪಿ ವಾಗ್ಮಿ ಜಡಮದಿರವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां सन्मङ्गलानि भवन्तु. ಹರಿವಂಶದಲ್ಲಿ ಜನಮೇಜಯನ ವಂಶವನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅದರಲ್ಲಿ ವತ್ಸಸ್ಯ ವತ್ಸಭೂಮಿಸ್ತು ಭಾರ್ಗಭೂಮಿಸ್ತು ಭಾರ್ಗವಾತ್ ಏತೆ ತ್ವಂಗಿರಸಸ್ಪುತ್ರಾಃ ಜಾತಾ ವಂಶೇಥ ಭಾರ್ಗವೇ ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾ ಶೂದ್ರಾಶ್ಚ ಭರತರ್ಷಭ ಕರ್ಮಭಿಸ್ತು ತಪೋಮೂಲಿ ಸ್ಥಿತ ಕುರುಕುಲೋದ್ವಾಹ ಅಂತ ಕುರುಕುಲ ಶ್ರೇಷ್ಠ ಜನಮೇಜಯ ಅಂತ ಹೇಳಿ ಅವರು ಹೇಳ್ತಾರೆ. ವತ್ಸ ಅಂತ ಇದ್ದ, ಆ ವತ್ಸನಿಗೆ ಪ್ರತರ್ಧನ ಅಂತ ಮಗ, ಆ ಪ್ರತರ್ಧನಿಗೆ ವತ್ಸಭೂಮಿ ಅಂತ ಮಗ ಹುಟ್ಟಿಕೊಂಡ. ಅವನು ಇನ್ನೊಬ್ಬ ಪ್ರತರ್ಧನನ ಮಗ ಅವ ಭಾರ್ಗವ, ಭಾರ್ಗವನಿಂದ ಭಾರ್ಗವ ಭೂಮಿ ಅಂತ ಮಗ ಹುಟ್ಟಿಕೊಳ್ತಾನೆ. ಇವರೆಲ್ಲರೂ ಕೂಡ ಆಂಗಿರಸ ಗೋತ್ರದಲ್ಲಿ ಬಂದವರು. ಭಾರ್ಗವ ವಂಶದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ಅವರವರ ಯೋಗ್ಯವಾದಂತಹ ಒಂದು ತಪಸ್ಸಿನಿಂದ ನಿಷ್ಣಾತರಾಗಿದ್ದರು. ಸುಹೋತ್ರಸ್ಯ ಬೃಹತ್ಪುತ್ರೋ ಬೃಹತ್ನನಯಾಸ್ತ್ರಯ ಅಯಮೀಢೋ ವಿಮೀಢಶ್ಚ ಪುರುಮೀಢಶ್ಚ ವೀರ್ಯವಾನ್. ಹಿಂದೆ ಹೇಳಿದ ಯಾವ ವಿತಥನ ಮಗನ ಚರಿತ್ರೆಯನ್ನು ಹೇಳಿತ್ತು. ಅಲ್ಲಿ ಸುಹೋತ್ರ ಅಂತ ಅವನಿಗೆ ಬೃಹತ್ ಅಂತ ಮಗ ಹುಟ್ಟಿದ. ಬೃಹತ್ ರಾಜನಿಗೆ 3 ಮಕ್ಕಳಿದ್ದರು. ಅದರಲ್ಲಿ ಅಜಮೀಢ, ದ್ವಿಮೀಢ, ಇನ್ನೊಬ್ಬ ಪುರಮೀಢ ಅಂತ. ಅಲ್ಲಿ ವೀರ್ಯವಂತನಾದ ಪುರುಮೀಢ ಅಂತ ಅವನಿಗೊಂದು ವಿಶೇಷಣವನ್ನು ಹೇಳ್ತಾರೆ. ಮೀಢನಿಗೆ ಕೇಶಿನಿಯಿಂದಂತಹ ಒಂದು ಪ್ರತಾಪವಂತನಾದ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಅವನೇ ಜಹ್ನು. ನಮಗೆಲ್ಲ ಪ್ರಸಿದ್ಧವಾದವ ಗಂಗೆಯನ್ನು ಜಾಹ್ನವಿ ಅಂತ ಆಗಲಿಕ್ಕೆ ಕಾರಣಭೂತನಾದವ ಜಹ್ನು ಈ ಅಜಮೀಢನಿಗೆ ಹುಟ್ಟಿಕೊಂಡದ್ದು. ಅದು ಕೇಶಿನಿಯಿಂದಾಗಿ ಹುಟ್ಟಿಕೊಂಡವು. ಆ ಜಹ್ನು ಆದರೂ ಕೂಡ ಒಂದು ಯಜ್ಞವನ್ನು ಮಾಡಲಿಕ್ಕೆ ಹೊರಟ. ಆ ಯಜ್ಞ ಸರ್ವಮೇಧ ಅಂತ ಪ್ರಸಿದ್ಧವಾದ ಯಜ್ಞ ಆಗಿತ್ತು. ಅದನ್ನು ಮಹಾಸತ್ರ ಅಂತ ಕರೀತಾರೆ. ಸ ಆಜಕ್ರೇ ಮಹಾಸತ್ರಂ ಸರ್ವಮೇಧಂ ಮಹಾಮಖಂ ಅಂತ ಒಂದು ದೊಡ್ಡ ಯಾಗ. ಆ ದೊಡ್ಡ ಸತ್ರಕ್ಕೂ ಯಜ್ಞಕ್ಕೂ ಯಾಗಕ್ಕೂ ವ್ಯತ್ಯಾಸಗಳಿದೆ. ಸತ್ರ ಅಂತ ಹೇಳಿದರೆ ಅದು ವರ್ಷಾನುಗಟ್ಟಲೆ ನಡೆಯುವಂಥದ್ದು. ಅದು 10 ವರ್ಷ, 12 ವರ್ಷ, 3 ವರ್ಷ ಹೀಗೆ. ಹಾಗಾಗಿ ಅದು ಸೆಟಪ್ ಅಂತ ಏನು ಹೇಳ್ತೇವೆ, ಅದು ಬಹಳ ದೊಡ್ಡವಾದಂತಹ ವಿಸ್ತೃತವಾದಂತಹ ಒಂದು ವ್ಯವಸ್ಥೆ. ಪತಿಲೋಭೇನಯಂ ಗಂಗಾ ವಿತತೆ ಅಭಿಸಸಾರಃ ಯಜತಃ ಪ್ಲಾವಯಾಮಾಸ ತಸ್ಯ ಗಂಗಾ ಚ ತತ್ಸದಃ ತತ್ಪದಃ. ಗಂಗೆ ಏನು ಮಾಡ್ತಾಳೆ, ನಿಮ್ನ ಪ್ರದೇಶದಲ್ಲಿರುವಂತಹ ಈ ಯಾಗಸ್ಥಳ ಅದನ್ನು ಸಭಾಮಂಟಪವನ್ನು ಕೊಚ್ಚಿಕೊಂಡು ಹೋದ್ಲಂತೆ. ಅದಕ್ಕೆ ಹೇಳ್ತಾರೆ ಪತಿಲೋಭೇನ. ಪತಿ ಅಂದರೆ ಯಾರು? ಗಂಗೆಗೆ ವರುಣದೇವ. ಹಾಗಾಗಿ ಸಾಗರಕ್ಕೆ ಹೋಗ್ತಾ ಇದ್ದಾಳೆ. ಯಾವ ಭಗೀರಥ ಕರ್ಕೊಂಡು ಬಂದಿದ್ದಾನೆ. ಇವಳು ಹೋಗ್ತಾ ಇದ್ದಾಳೆ. ಮೇಲಿನಿಂದ ಕೆಳಗಿನ ಭಾಗಕ್ಕೆ ನೀರು ಹರಿಯುವುದು ಸಹಜವಾದ ಸ್ವಭಾವ. ಹಾಗೆ ಹರಿತಾ ಹೋಗುವಾಗ ಗಂಗೆ ಮುನ್ನುಗ್ಗಿ ಬರ್ತಾಳೆ. ಎಲ್ಲಿಗೆ ಬಂದು ಕೇಳಿದರೆ ಜನ್ಮ ಮಹರ್ಷಿಗಳು ಯಾವ ಒಂದು ಸರ್ವಮೇಧ ಅಂತ ಯಾಗಕ್ಕೆ ಒಂದು ಯಜ್ಞ ಸಭಾಮಂಟಪ ಇದೆ, ಅದನ್ನು ಕೊಚ್ಚಿಕೊಂಡೇ ಹಾಕಿದ್ದು. ಅಲ್ಲಿ ಹೇಳಬೇಕಾದ್ರೆ ಈ ಶ್ಲೋಕದಲ್ಲಿ ಗಮನಿಸಬೇಕು. ಬೇರೆ ಕಡೆ ಎಲ್ಲ ಅವರ ಆಶ್ರಮ ಕೊಚ್ಚಿ ಹೋಯಿತು ಅಂತ ಇಷ್ಟು ಬರುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಅವ ಯಾಗ ಮಾಡಿದ, ಆ ಯಾಗ ಮಾಡಿದ ಜಾಗವನ್ನು ಕೊಚ್ಚಿಕೊಂಡು ಹೋದ್ಲು. ಹೋಗುವಾಗಲೂ ಹೇಗೆ ಪತಿದೋಭೇನ, ಗಂಡನನ್ನು ಕಾಣುವ ತಮಕದಿಂದ ಹೊರಟಂತಹ ಗಂಗೆ ಅಂತ. ಹಾಗಾಗಿ ಗಂಡನ ಮನೆಗೆ ಹೋಗುವಾಗ ಬಹಳ ಖುಷಿಯಿಂದ ಹೋಗ್ತಾ ಇದ್ದಾಳೆ. ಕೊಚ್ಚಿ ಹಾಕಿಬಿಟ್ಲು. ತಯಾಚ ಪ್ಲಾವಿತಂ ದೃಷ್ಟ್ವಾ ಯಜ್ಞಮಾಟಂ ಸಮಂತರಃ ಸೌಹೋತ್ರಿರಭವದ್ ಗಂಗಾಂ ಕ್ರುದ್ಧೋ ಭರತ ಸತ್ತಮ. ಗಂಗೆಯಿಂದ ತನ್ನ ಯಜ್ಞಭೂಮಿ ಎಲ್ಲ ಕಡೆ ತೇಲಿ ಹೋಗ್ತಾ ಉಂಟು. ಇದು ನೋಡಿ ಗಂಗೆಯ ವಿಷಯದಲ್ಲಿ ಬಹಳ ಸಿಟ್ಟುಗೊಳ್ತಾನೆ.
ಜನ್ನು ಮಹರ್ಷಿ. ಏಷತೆ ತ್ರಿಷು ಲೋಕೇಶು ಸಂಕ್ಷಿಪ್ಯಾಪಃ ಪಿಬಾಮ್ಯಹಂ ಅಸ್ಯ ಗಂಗೆ ಅವಲೇಪಸ್ಯ ಸದ್ಯಃ ಫಲಮವಾಪ್ನುಹಿ. ಗಂಗೆ ಇವ ಹೇಳ್ತಾಳೆ, ಜನ್ನು ನೀನು 3 ಲೋಕದಲ್ಲಿಯೂ ಕೂಡ ವಿಖ್ಯಾತಳಾಗಿದ್ದಿ. ಎಲ್ಲ ಕಡೆ ಕೂಡ ಗಂಗೆ 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 ಅಂತ ಕರೀತಾರೆ. ಆದರೆ ನೀನು ಎಲ್ಲೆಡೆ ಹರಿಯುತ್ತಿರುವ ನಿನ್ನನ್ನು ನಾನು ಸಂಕ್ಷಿಪ್ಯ ಅಪಹ, ಚಿಕ್ಕದು ಮಾಡಿ, ಅಷ್ಟು ನೀರು ಕುಡಿತಾರೆ ಅಂತ ಹೇಳಿದರೆ ನೋಡಿ, ತದಭಿಮಾನಿಯನ್ನು ಕುಡಿಯುವುದು. ಹಾಗಾಗಿ ದೊಡ್ಡದಾದಂಥ ನೀರನ್ನು ಚಿಕ್ಕದು ಮಾಡಿ ನಾನು ಕುಡ್ದೇ ಬಿಡುತ್ತೇನೆ ಅಂತ ಹೇಳಿದೆ. ಇವತ್ತು ನನ್ನ ಯಜ್ಞ ಭೂಮಿಯನ್ನು ಕೊಚ್ಚಿಕೊಂಡು ಹೋದದ್ದಕ್ಕೆ ಕೂಡಲೇ ನೀನು ಆ ಫಲವನ್ನು ಅನುಭವಿಸ್ತೀ ಅಂತ ಅವರು ಎಚ್ಚರಿಕೆ ಕೊಟ್ಟು ಸಿಟ್ಟಿನಿಂದ ತತಃ ಪೀತಾಂ ಮಹಾತ್ಮಾನೋ ಗಂಗಾಂ ದೃಷ್ಟ್ವಾ ಮಹರ್ಷಯಃ ಉಪಮನ್ಯುರ್ಮಹಾಭಾಗಾಂ ದುಹಿತೃತ್ವಾಯ ಜಾಹ್ನವೀ. ಮಹಾತ್ಮನಾದ ಜನ್ನು ಗಂಗೆಯನ್ನು ಪಾನ ಮಾಡಿಬಿಟ್ಟ. ಹಾಗಾದರೆ ಇದೆಲ್ಲ ಸಿಟ್ಟಿನಲ್ಲಿ ಮಾಡಿದ್ದ ಕೇಳಿದರೆ ಲೋಕದ ದೃಷ್ಟಿನಲ್ಲಿ ಸಿಟ್ಟಿಗೆ ಮಾಡಿದ್ದು. ಆದರೆ ನಿಜವಾಗಿ ಇಷ್ಟೆಲ್ಲ ಹೇಳಿ ಸಂಕಲ್ಪ ಮಾಡಿ ಅದನ್ನು ಕೈಗೆ ಹಾಕಿಕೊಂಡು ಗಂಗಾಯೈ ಸ್ವಾಹ ಅಂತ ಎಲ್ಲ ಮಾಡಬೇಕು ಕೇಳಿದರೆ ಅಂಥ ತಪಸ್ನಿಷ್ಠರಾದವರು ಮುಂದೆ ಲೋಕ ಕಲ್ಯಾಣಕ್ಕೋಸ್ಕರವೋ ಆ ಗಂಗೆಯ ಅಹಂಕಾರವನ್ನು ಅಡಗಿಸಬೇಕು ಅಂತಲೋ ಅವರ ಕರ್ಮವನ್ನು ಇಟ್ಟುಕೊಂಡು ಇದೆಲ್ಲ ಕ್ರಿಯೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಭಗವದಿಚ್ಛೆಯಂತೆ ನಡೆಯುವಂಥ ಕೆಲಸವೇ ಹೊರತು ಅಯ್ಯೋ ಋಷಿಗಳು ಸಿಟ್ಟು ಬಂದರು ನೀರು ಖಾಲಿ ಮಾಡಿದ್ರು ಕೇಳಿದರೆ ಅಲ್ಲ. ಆ ತಪಸ್ಸಿಗೆ, ಭಗವಂತನ ಮಂತ್ರಗಳಿಗೆ, ಧ್ಯಾನಗಳಿಗೆ ಎಷ್ಟು ಮಹತ್ವ ಉಂಟು ಅಂತ ತಾವು ತೋರಿಸಿ ಕೊಡ್ತಾ ಇದ್ದಾರೆ. ಹಾಗಾಗಿ ಗಂಗೆಯನ್ನು ಮಹರ್ಷಿಗಳು ಕುಡಿದು ಬಿಟ್ಟರು. ಆಗ ಮಹರ್ಷಿಗಳೆಲ್ಲ ಸೇರಿ ಜನ್ನು ಮಹರ್ಷಿಗಳನ್ನು ಏನು ಕರೆದ್ರು ಗೊತ್ತಾ? ಜಾಹ್ನವಿಯ ಅಪ್ಪ ಅಂತ ಕರೆದರು. ಗಂಗೆಯನ್ನು ಜಾಹ್ನವಿ ಅಂತ ಕರೆದರು. ಜನ್ನುವಿನ ಮಗಳು ನೀನು ಅಂತ ಕೇಳಿದರು. ಹಾಗಾಗಿ ಗಂಗಾ ನದಿಯನ್ನು ಕಲ್ಪಿಸಿ ತಂದರು ಅಂತ ಕೊಡಿದ್ದಾರೆ. ದುಹಿತೃತ್ವಾಯ, ಮಗಳು ದೇಹದಿಂದ ಹೊರಟಂಥದ್ದು ಮಗನು ಮಗಳಾಗಿರ್ತಾಳೆ. ಹಾಗೆ ನೀನು ಮತ್ತೆ ಅದನ್ನು ಬಿಟ್ಟುಕೊಡು ಅಂತ ಹೇಳಿದಾಗ ಆತ ಗಂಗೆಯನ್ನು ಬಿಟ್ಟುಕೊಡ್ತಾನೆ, ಮಗಳನ್ನು ಬಿಟ್ಟುಕೊಟ್ಟ ಹಾಗೆ ಅಂತ. ಇಲ್ಲಿ ನೋಡಿ, ಹೋಗುವಾಗ ಗಂಡನ ಮನೆಗೆ ಹೋಗುವುದು ಅಂತ ಉದಾಹರಣೆ ಕೊಟ್ಟರು. ಅಂದರೆ ಸಿಟ್ಟಿನಿಂದ ಗಂಡನಲ್ಲಿ ಹೋಗುವಾಗ ಆಚೆ ಈಚೆ ಯಾರೂ ಗೊತ್ತಿಲ್ಲ, ಒಟ್ಟು ಹೋಗುದೆ ಅಂತ. ಆದರೆ ಇಲ್ಲಿ ಹೇಳುವಾಗ ಹೇಳ್ತಾರೆ ಮಗಳನ್ನಾಗಿ ಮಾಡಿ, ಅಂದರೆ ಸಿಟ್ಟು ಇಳಿದು ಈಗ ಮಗಳಿನಾಗಿ ಅಪ್ಯಾಯಮಾನವಾಗಿ ಪ್ರೀತಿಯಲ್ಲಿ ಆ ಗಂಗೆಯನ್ನು ತಾನು ಹೊರಗೆ ಹಾಕ್ತಾನೆ ಅಂತ ಅರ್ಥವನ್ನು ಕೊಡ್ತಾ ಇದ್ದಾರೆ. ಹೇಗೆ ಹೊರಗೆ ಬಂದು ಯುವನಾಶ್ವಸ್ಯ ಪುತ್ರೀಂತು ಕಾವೇರೀಂ ಜನ್ಹುರಾಹವಹತ್ ಗಂಗಾ ಶಾಪೇನ ದೇಹಾರ್ಧಂ ಯಸ್ಯ ಪಶ್ಚಾನ್ ನದೀ ಶುಭ. ಯೌವನಾಶ್ವನ ಮಗಳು ಒಬ್ಬಳಿದ್ಲು, ಅದು ಕಾವೇರಿ. ಆ ಕಾವೇರಿಯನ್ನು ಜನ್ನು ಮಹರ್ಷಿ ವಿವಾಹ ಆಗುತ್ತಾನೆ. ವಿವಾಹ ಆಗಿ ಯೌವನಾಶ್ವನ ಶಾಪೆಯಿಂದಾಗಿ ಗಂಗೆ ತನ್ನ ಅರ್ಧದಿಂದ ಜನ್ನು ಮುನಿಯ ಏನು ಹೆಂಡತಿಯಾಗಿ ಬಂದಿದ್ದ. ಹಾಗಾಗಿ ನದಿಯಲ್ಲಿ ಪ್ರಶಸ್ತವಾದಂಥ ಕಾವೇರಿಯನ್ನು ನಿರ್ಮಿಸಿದಳು ಅಂತ ಕೊಡ್ತಾರೆ. ಹಾಗಾಗಿ ಗಂಗೆಯೇ ಒಂದು ಅರ್ಧದಲ್ಲಿ ಕಾವೇರಿಯಾಗಿ ಬಂದದ್ದು. ನಮಗೆ ಇವತ್ತು ಗಂಗೆ ಎನ್ನುವಂಥದ್ದು ಉತ್ತರ ಭಾರತದಲ್ಲಿ ಉಂಟು. ನಮ್ಮ ದಕ್ಷಿಣ ಭಾರತದಲ್ಲಿ ನಮಗೆ ಯಾವುದು ಗಂಗೆ ಕೇಳಿದರೆ ಗಂಗೆಯ ಸನ್ನಿಧಾನ ಇಲ್ಲಂಥದ್ದು ಕಾವೇರಿ. ಹಾಗಾಗಿ ಅಂತಹ ಕಾವೇರಿ ಯವನಾಶ್ವನ ಮಗಳು ಅಂತ ಇಲ್ಲಿ ಉಲ್ಲೇಖವನ್ನು ಕೊಡ್ತಾರೆ. ಹಾಗಾಗಿ ಕಾವೇರಿಯನ್ನು ನಿರ್ಮಿಸಿದ್ರು. ಜನ್ನೋಸ್ತು ದೈತಃ ಪುತ್ರೋ ಅಜಕೋ ನಾಮ ವೀರ್ಯವಾನ್ ಅಜಕಸ್ಯ ದುದಾಯಾದ ಕಂಬಲಾಶ್ವೋ ಮಹೀಪತಿ. ಕಾವೇರಿಯನ್ನು ಜನ್ನು ಮಹರ್ಷಿಗಳು ಮದುವೆ ಆದರು ಅಂತ ಹೇಳಿ ಬ್ರಹ್ಮಾಂಡ ಪುರಾಣ ಬೇರೆ ಬೇರೆ ಪುರಾಣಗಳಲ್ಲಿ ಅದರದ್ದೆಲ್ಲ ಬಂದಿದೆ ಅಂತ ತೋರಿಸಿಕೊಡ್ತಾರೆ. ಹೀಗೆ ಜನ್ನುವಿಗೆ ಕಾವೇರಿಯ ಮೂಲಕ ವೀರ್ಯವಂತನಾದ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಅದು ಯಾರು ಕೇಳಿದರೆ ಅಜಕ. ಹಾಗಾದರೆ ಗಂಗೆಯ ಕಥೆ ಏನಾಯಿತು? ಅದು ಬೇರೆ ಪುರಾಣಗಳಲ್ಲಿ, ರಾಮಾಯಣಗಳಲ್ಲಿ, ಭಾಗವತಾದಿ ಗ್ರಂಥಗಳಲ್ಲಿ ಬಂದಿದೆ. ಅದನ್ನು ಇಲ್ಲಿ ಉಲ್ಲೇಖ ಮಾಡಲಿಲ್ಲ. ಇಲ್ಲಿ ಇಷ್ಟೇ ಹೇಳಿದರು. ಇಲ್ಲಿ ವಂಶಕ್ಕೆ ತಾನು ಫೋಕಸ್ ಮಾಡೋದರಿಂದ ಅದನ್ನೇ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅಂತಹ ಜನ್ನುವಿಗೆ ಅಜಕ ಅಂತ ಒಬ್ಬ ಹುಟ್ಟಿಕೊಡ್ತಾನೆ. ಆ ಅಜಕನಿಗೆ ಕಂಬಲಾಶ್ವ ಅಂತ ರಾಜ. ಬಭೂವ ಮೃಗಯಾಶೀಲ ಕುಶಿಕಸ್ತಸ್ಯ ಚಾತ್ಮಜ ಪಲ್ಲವೈ ಸಹ ಸಮೃದ್ಧೋ ರಾಜ ವನಚರೈಸ್ತದಾ. ಈ ಕಂಬಲಾಶ್ವನಿಗೆ ಮೃಗಬೇಟೆಯಲ್ಲಿ ಆಸಕ್ತಿ. ಹಾಗಾಗಿ ಅವನಿಗೆ ಕುಶಿಕ ಅಂತ ಮಗ ಹುಟ್ಟುತ್ತಾನೆ. ಬಭೂವ ಮೃಗಯಾಶೀಲ ಅಂತ. ಆ ಕಾಲದಲ್ಲಿ ಯಾಕೆ ಕ್ಷತ್ರಿಯರು ಅವರಿಗದು ವಿಹಿತ, ಯಾವುದು ಮೃಗಗಳನ್ನು ಬೇಟೆಯಾಡುವುದು. ಯಾಕೆ ಕೇಳಿದರೆ ನಾವು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತೇವೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದಿನ ಎದ್ದು ಅವರು ಏನು ಮಾಡ್ತಾರೆ ಕೇಳಿದರೆ ಪೆರೇಡ್ ಮಾಡಲೇಬೇಕು, ಎಕ್ಸಸೈಸ್ ಮಾಡಲೇಬೇಕು. ಯಾಕೆ? ಹಾಗೆ ಇದ್ದರೆ ಹೊಟ್ಟೆ ದೊಡ್ಡದಾಗ್ತದೆ. ಮತ್ತೆ ಅಲ್ಲಿ ಯಾರಾದರೂ ಕಳ್ಳನನ್ನು ಓಡಿಸ್ಲಿಕ್ಕೋ ಯುದ್ಧಕ್ಕೆ ಹೋಗುವಾಗ ಬಾಡಿ ಫಿಟ್ನೆಸ್ ಇರೋದೇ. ಹಾಗಾದರೆ ಅಂತಹ ಫಿಟ್ನೆಸ್ ಯಾವಾಗಲೂ ಇರಬೇಕು ಅಂತ ಅವರಿಗೆ ಯಾವಾಗಲೂ ಕೂಡ ಟ್ರೈನಿಂಗ್ ಕೊಡ್ತಾರೆ.
ಆ ಕಾಲದಲ್ಲಿ ಯುದ್ಧಕ್ಕೆ ಎಂದಿಗೂ ಕ್ಷತ್ರಿಯ ತಾನು ತಯಾಗಿರಬೇಕು. ಹಾಗಾದರೆ ಏನು ಮಾಡೋದು? ಯಾವಾಗಲೂ ಯುದ್ಧ ಇರೋದಿಲ್ಲ. ಯುದ್ಧ ಬರುವಾಗ ಮಾತ್ರ ಯುದ್ಧ ಮಾಡೋದು, ಬೇರೆ ದಿನ ಕೂತ್ರೆ ಬಾಡಿ ಫಿಟ್ನೆಸ್ ಇರೋರಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ರು? ಬೇಟೆ ಆಡಲಿಕ್ಕೆ ಹೋಗ್ತಾ ಇದ್ರು ಕ್ಷತ್ರಿಯರು. ಹಾಗಾಗಿ ಅದು ವಿಹಿತ ಅವರಿಗೆ. ಇವರು ಬೇಟೆ ಆಡಲಿಕ್ಕೆ ಹೋಗುವಾಗ ಓಡ್ತಾರೆ, ಊಟಗಳು ತಿಂಡಿಗಳು ಇರೋದಿಲ್ಲ, ಹಾರ್ತಾರೆ, ಲಕ್ಷ್ಯ ಇಟ್ಟುಕೊಂಡು ಬಾಣ ಕತ್ತಿಗಳನ್ನು ಬಿಸಾಡ್ತಾರೆ. ಹಾಗಾಗಿ ಏನಾಗುತ್ತೆ ಕಡಿದ್ರೆ, ದೇಹ ಎನ್ನುವಂಥದ್ದು ಯಾವತ್ತೂ ಕೂಡ ಯುದ್ಧ ಕಾಲದಲ್ಲಿ ಹೇಗೆ ಯುದ್ಧಕ್ಕೆ ಅದು ಫಿಟ್ನೆಸ್ ಆಗಿರುತ್ತೋ ಆ ರೀತಿ ಇರ್ತಾಯಿತ್ತು. ಹಾಗಾಗಿ ಅಂತಹ ಬೇಟೆ ಎನ್ನುವಂಥದ್ದು ಕ್ಷತ್ರಿಯರಿಗೆ ವಿಹಿತ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮೃಗಯಾಶೀಲ. ಮೃಗಯ ಅಂದರೆ ಬೇಟೆ. ಅಂತಹ ಬೇಟೆ ಮಾಡುವುದರಲ್ಲಿ ನಿಪುಣನಾದನಂಥ ಕಂಬಲಾಶ್ವ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅವನಿಗೆ ಕುಶಿಕ ಅಂತ ಹುಟ್ಟುಕೊಳ್ತಾನೆ. ಕುಶಿಕ ಯಾರು ಕೇಳಿದರೆ, ಪಲ್ಲವರೊಟ್ಟಿಗೆ ಕಾಡಿನಲ್ಲಿ ತಾನು ಜೊತೆಗೆ ಬೆಳೆದವ ಅಂತ ಹೇಳ್ತಾರೆ. ಹಾಗಾದರೆ ಪಲ್ಲವರು ಯಾರು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇದು ಒಂದು ಜನಾಂಗ. ಪಲ್ಲವ, ಶಕ, ಕನ್ಯಕುಬ್ಜ, ಕೋಸಲ ಇದೆಲ್ಲ ಜಾತಿ ವಿಶೇಷಗಳು, ಒಂದೊಂದು ಗುಂಪಿನಲ್ಲಿ ಇರುವಂತಹ ವಿಶೇಷಗಳು. ಇಲ್ಲಿ ಎಲ್ಲಿದ್ದರದ ಉಲ್ಲೇಖ ಬರುತ್ತೆ ಕೇಳಿದರೆ, ಬಾಹು ಎಂಬ ರಾಜ ಇದ್ದ, ಅವನ ಮಗ ಸಗರ ಇದ್ದ, ಅವರೆಲ್ಲ ಇವನೊಟ್ಟಿಗೆ ಯುದ್ಧ ಮಾಡಿಕೊಂಡು ಸೋತು ಹೋಗ್ತಾರೆ. ವಶಿಷ್ಠ ಅವರಿಗೆಲ್ಲ ಪ್ರಾಣದಾನ ಮಾಡಿಕೊಂಡು ಅವರನ್ನು ಧರ್ಮಭ್ರಷ್ಟರನ್ನಾಗಿ ದೇಶದಿಂದ ಹೊರದೂಡಿದ್ರಂತೆ. ಅವರೇ ಪಲ್ಲವರು ಅಂತ ಆದದ್ದು. ಹಾಗಾದರೆ ಇವರಿಗೇನು ಕೇಳಿದರೆ, ವೇದಾಧ್ಯಯನದಲ್ಲಿ ಅಧಿಕಾರ ಇರಲಿಲ್ಲ. ಹೀಗೆ ಒಂದಷ್ಟು ಜಾತಿಗಳನ್ನೆಲ್ಲ ಕೊಡ್ತಾರೆ. ಮತ್ತು ವಶಿಷ್ಠರ ಮತ್ತು ಈ ವಿಶ್ವಾಮಿತ್ರರ ಯುದ್ಧ ಕಾಲದಲ್ಲಿ ನಂದಿನಿಯಿಂದ ಹುಟ್ಟಿಕೊಂಡದ್ದು ಅಲ್ಲಿ ಹೇಳುವಾಗ ಒಂದಿಷ್ಟು ಪಲ್ಲವರು ಹುಟ್ಟಿಕೊಂಡರು. ಆ ನಂದಿನಿಯಿಂದಾಗಿ ಹುಟ್ಟಿಕೊಂಡು ಅವರು ವಿಶ್ವಾಮಿತ್ರನ ಜೊತೆಗೆ ಯುದ್ಧ ಮಾಡಿದರು ಅಂತ ಎಲ್ಲ ಉಲ್ಲೇಖವನ್ನು ಕೊಡ್ತಾರೆ. ಹಾಗಾಗಿ ಅದೊಂದು ಗುಂಪು. ಕುಶಿಕಸ್ತು ತಪಸ್ತೇಪೆ ಪುತ್ರಮಿಂದ್ರ ಸಮಂಭುವಿ ಲಭೇಯಮಿತಿ ತಂ ಶಕ್ತಾಸ್ತ್ರ ಸಾಧ್ಯ ಭೇತ್ಯ ಜಜ್ಞಿವಾನ್. ಇನ್ನು ಕುಶಿಕ ರಾಜನಿಗೆ ಇಂದ್ರನಿಗೆ ಸಮಾನವಾದಂಥ ಒಬ್ಬ ಮಗ ಹುಟ್ಟಿಕೊಳ್ತಾನೆ ಅಂತ ಹೇಳ್ತಾರೆ. ಅವನು ಏನು ಕೇಳಿದರೆ, ಭೂಲೋಕವನ್ನು ಆಳಬೇಕು, ಇಂದ್ರನಿಗೆ ಸಮಾನನಾದವ ಬರಬೇಕು ಅಂತೇಳಿ ಆ ಕುಶಿಕ ಏನು ಮಾಡ್ತಾರೆ, ಉಗ್ರವಾದ ತಪಸ್ಸನ್ನು ಮಾಡ್ತಾನೆ. ಇದರಿಂದಾಗಿ ಇಂದ್ರನಿಗೆ ಬರಲಿಕ್ಕೆ ಮನಸ್ಸಿಲ್ಲ. ಆದರೆ ಕುಶಿಕನಿಗೆ ತಾನು ಮಗನಾಗಿ ಬರಬೇಕಾಗುತ್ತೆ. ಯಾಕೆ? ಅವನು ತಪಸ್ಸು ಮಾಡಿದ್ದಾನೆ. ನಾನು ಹೋಗದೇ ಇದ್ದರೆ ಇನ್ನೊಬ್ಬ ಇಂದ್ರ ಬಂದುಬಿಟ್ರೆ ಅದಕ್ಕೆ ತಾರೆ ಅವನ ಮಗನಾಗಿ ಹುಟ್ಟಿಕೊಳ್ತಾನೆ. ಅದಕ್ಕೋಸ್ಕರ ಹೇಳ್ತಾರೆ, ಲಭೇಯ ಮಿತಿ ತಂ ಶಕ್ರ ತ್ರಾಸಾತ್ ಆಸತ್ಯ ಭಜ್ಞಿಮಾನ್. ಅಂದರೆ ತ್ರಾಸಪಟ್ಟು, ಅಂದರೆ ಭಾರ ಇಷ್ಟ ಏನಿರಲಿಲ್ಲ, ಆದರೆ ಏನು ಮಾಡೋದು, ನಾನು ಹೋಗದೇ ಇದ್ದರೆ ಇನ್ನೊಬ್ಬ ಬಂದುಬಿಟ್ರೆ ಕಷ್ಟ. ಅದಕ್ಕೋಸ್ಕರ ತಾನೇ ಮಗನಾಗಿ ಹುಟ್ಟಿಕೊಂಡ ಕುಶಿಕರಾಜನಿಗೆ ಅಂತ ಕೊಡ್ತಾರೆ. ಸ ಗಾಧಿರಭವದ್ರಾಜ ಮಘವಾನ್ ಕೌಶಿಕ ಸ್ವಯಂ ವಿಶ್ವಾಮಿತ್ರಸ್ತು ಗಾಧೆಯೋ ರಾಜ ವಿಶ್ವರಥಶ್ಚ ವಿಶ್ವಕೃದ್ ವಿಶ್ವಜಿಚ್ಚೈವ ತಥಾ ಸತ್ಯವತೀ ನೃಪ ಪ್ರಚೀಕಾ ಜಮದಗ್ನಿಸ್ತು ಸತ್ಯವತ್ಯಾಂ ಅಜಾಯತ. ಆ ಇಂದ್ರ ಯಾರು ಕೇಳಿದರೆ ಮತ್ತೆ ಯಾರೂ ಅಲ್ಲ, ಅವನೇ ಗಾಧಿ ಅಂತ. ಕುಶಿಕನಿಗೆ ಗಾಧಿ ಅಂತ ರಾಜನಾಗಿ ಹುಟ್ಟಿದವ ಇಂದ್ರನ ಅಂಶದಿಂದ ಬಂದವ. ಹಾಗಾಗಿ ತಾನು ಕೌಶಿಕ ಅಂತ ತಾನು ಸ್ವಯಂ ಪ್ರಸಿದ್ಧನಾದವ. ಆ ಗಾಧಿರಾಜನ ಮಗನೇ ವಿಶ್ವಾಮಿತ್ರ. ಅದರಂತೆ ವಿಶ್ವರಥ, ವಿಶ್ವಕೃತ್, ವಿಶ್ವಜಿತ್ ಅಂತ ಮಕ್ಕಳಿದ್ದರು. ಆಮೇಲೆ ನಮಗೆ ವಿಶ್ವಾಮಿತ್ರರದ್ದು ಮಾತ್ರ ಪ್ರಸಿದ್ಧಿ, ಉಳಿದವರದ್ದು ಪ್ರಸಿದ್ಧಿ ಆಗಲಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಸತ್ಯವತಿ ಎನ್ನುವಳು ವಿಶ್ವರಥ, ವಿಶ್ವಕೃತ್, ವಿಶ್ವಜಿತ್ ಎನ್ನುವ ಮಕ್ಕಳ ಜೊತೆ ಸತ್ಯವತಿ ಎನ್ನುವಂಥ ಮಗಳೂ ಹುಟ್ಟಿಕೊಂಡಿದ್ಲು. ಸತ್ಯವತಿಯನ್ನು ಋಚೀಕನಿಗೆ ಕೌಶಿಕರು ದಾನವಾಗಿ ಕೊಡ್ತಾರೆ. ಹಾಗಾಗಿ ಸತ್ಯವತಿಯಿಂದಾಗಿ ಋಚೀಕರ ಮೂಲಕ ಹುಟ್ಟಿಕೊಂಡವನೇ ಸತ್ಯವತ್ಯಾಂ ಜಮದಗ್ನಿಸ್ತು, ಜಮದಗ್ನಿ ಅಂತ ಕೊಡ್ತಾನೆ. ಹಾಗಾದರೆ ನೋಡಿ, ಮಗಳಿಗೆ ಮಕ್ಕಳಿಲ್ಲ ಅಂತ ಜಪ ಮಾಡಿಕೊಟ್ರೆ ಇದಾಯಿತು. ಇವಳು ಏನು ಮಾಡಿದ, ಗಾಧಿ ನನಗೂ ಇನ್ನೊಂದು ಮಗು ಬೇಕು ಅಂತ ಕಲಿತ. ಇವರ ಪ್ರಕಾರ 3 ಮಕ್ಕಳಿದ್ದಾರೆ, ಗಂಡು ಮಕ್ಕಳು ಇದ್ದರೂ ಕೂಡ ಇನ್ನೊಂದು ಬೇಕು ಅಂತ ಹೇಳಿ ಮತ್ತೆ ಅಲ್ಲಿ ಪಾತ್ರೆಯನ್ನು ಅದಲು ಬದಲು ಮಾಡಿದ್ದು ಇದು ಸತ್ಯವತಿಯ ತಾಯಿ, ಅಂದರೆ ಗಾಧಿಯ ಹೆಂಡತಿ ಮಾಡಿದಂತಹ ದೋಷ. ಹಾಗಾದರೆ ಯಾಕೆ ಇದು ಮಾಡಿದ್ದು? ಎಲ್ಲವೂ ಭಗವತ್ ಸಂಕಲ್ಪ. ಅದಕ್ಕೆ ಹೇಳೋದು, ಒಂದು ಜಾತಿ ಪರಿವರ್ತನೆ ಎನ್ನುವಂಥಷ್ಟು ಸುಲಭದಲ್ಲಿ ಆಗೋದಿಲ್ಲ. ಒಬ್ಬ ಕ್ಷತ್ರಿಯ, ಇನ್ನೊಬ್ಬ ಬ್ರಾಹ್ಮಣ. ಆ ವಿಶ್ವಾಮಿತ್ರ ಬ್ರಾಹ್ಮಣ ಆಗಬೇಕು. ಬ್ರಾಹ್ಮಣನಾಗಿದ್ದಂತಹ ಯಾವ ಪರಶುರಾಮರು ಕ್ಷಾತ್ರ ತೇಜಸ್ಸುಳ್ಳವರಾಗಬೇಕು ಕೇಳಿದರೆ ಎಷ್ಟೆಲ್ಲ ಅದರದ್ದು ಹಿಂದೆ ಚರುಪಾತ್ರದ ಬದಲೀಕರಣ. ಆಮೇಲೆ ಅಲ್ಲಿ ಕೂಡ ಅಷ್ಟೇ ಜಮದಗ್ನಿ ಹುಟ್ಟಿ ಅವನಿಗೆ ಮಗನಾಗಿ ಪರಶುರಾಮ ಬರುವಂಥದ್ದು, ಅಂದರೆ ಪೋಸ್ಟ್ ಪೋನ್ ಆಗುವಂಥದ್ದು. ಇದಿಷ್ಟೆಲ್ಲ ಅದರ ಹಿಂದೆ ಹೊರಬಲಗಳು ಇದೆಲ್ಲ ಇದ್ದು ಆಯಿತೆ ಹೊರತು
ಎಷ್ಟೋ ಜನ ಹೇಳೋದು ಅಂತುಂಟು, ಅಲ್ಲ ಅದೇನೋ ಹೋಮ ಮಾಡಿ, ಅದೇನೋ ಪೂಜೆ ಮಾಡಿ ನಾವು ಪರಿವರ್ತನೆ ಆಗ್ತೇವೆ ಅಂತ ಕೇಳಿದರೆ ಅದರ ಬಗ್ಗೆ ಎಷ್ಟು ಮಹತ್ವ ಹಿಂದಿನವರು ಕೊಟ್ಟಿದ್ರು ಅಂತ ಗಮನಿಸಬೇಕು. ಇಲ್ಲಿ ಉತ್ತಮತ್ವ ನೀಚತ್ವ ಅಂತ ನಾವು ಹೇಳಿಲ್ಲ. ಒಬ್ಬ ಬ್ರಾಹ್ಮಣನಿಗೆ ಮೋಕ್ಷ ಹೇಗೆ ಸಿಗ್ತದೋ ಒಬ್ಬ ಶೂದ್ರನಿಗೂ ಮೋಕ್ಷ ಸಿಕ್ಕತ್ತೆ, ಒಬ್ಬ ವೈಶ್ಯನಿಗೂ ಸಿಕ್ಕತ್ತೆ, ಒಂದು ಸ್ತ್ರೀಗೂ ಸಿಕ್ಕತ್ತೆ, ಪ್ರಾಣಿಗೂ ಸಿಕ್ಕತ್ತೆ ಅಂತ ಹೇಳಿದವರು ಆಚಾರ್ಯ ಮಧ್ವರು. ಬೇರೆಯವರು ಹಾಗೆ ಹೇಳಿಲ್ಲ. ಅವರು ಏನು ಹೇಳಿದ್ರು, ಜ್ಞಾನದಿಂದಲೇ ಮೋಕ್ಷ. ಆ ಜ್ಞಾನ ಹೇಗೆ ಬರಬೇಕು? ವೇದಾಧ್ಯಯನದಿಂದ ಬರಬೇಕು. ಆ ವೇದಾಧ್ಯಯನ ಯಾರು ಮಾಡಬೇಕು? ಬ್ರಾಹ್ಮಣನಾಗಿ ಬರಬೇಕು. ಅಂದರೆ ಅಲ್ಟಿಮೇಟ್ ಅದರ ಅರ್ಥ ಏನು? ಬ್ರಾಹ್ಮಣನಿಗೆ ಮಾತ್ರ ಮೋಕ್ಷ, ಹೆಂಗಸರಿಗೆ ಇಲ್ಲ, ಶೂದ್ರರಿಗೆ ಇಲ್ಲ, ಪ್ರಾಣಿಗಳಿಗೆ ಇಲ್ಲ. ಈ ರೀತಿಯಾಗಿ ಹೇಳಿದಾಗೆ ಇತ್ತು. ಆದರೆ ಆಚಾರ್ಯ ಮಧ್ವರು ಬಂದು ಹೇಳ್ತಾರೆ, ಶಬರಿಯಂತಹ ಶೂದ್ರ ದಾಸಿಯೂ ಕೂಡ ಮೋಕ್ಷಕ್ಕೆ ಹೋದದ್ದಿದೆ. ಮತ್ಸ್ಯ, ಕೂರ್ಮ ಎಲ್ಲ ರೀತಿಯಲ್ಲಿಯೂ ಕೂಡ ಅವರವರ ಸಾಧನೆ ಮಾಡಿ ಹೋಗಲಿಕ್ಕೆ ಬರುತ್ತೆ. ಅದರಲ್ಲಿ ಗಜೇಂದ್ರ ಮೋಕ್ಷದಲ್ಲಿ ನೋಡಿ, ಆನೆಯೂ ಹೋಗಿದೆ, ಮೊಸಳೆಯೂ ಹೋಗಿದೆ. ಹಾಗಾಗಿ ಸ್ತ್ರೀಯರೂ ಹೋಗಿದ್ದಾರೆ, ಪುರುಷರೂ ಹೋಗಿದ್ದಾರೆ. ಹಾಗಾದರೆ ಶೂದ್ರ ತಪಸ್ವಿಯಲ್ಲಿ ಅವನೇನು ತಪಸ್ಸು ಮಾಡಿದ ತಲೆ ಕಡಿದ್ರು ಕೇಳಿದರೆ, ಶೂದ್ರನ ಕಡ್ದದ್ದು ಶೂದ್ರ ಅಂತ ಜಾತಿಯಿಂದ ಕಡ್ದದ್ದಲ್ಲ, ಅವನು ತಪಸ್ಸು ಮಾಡುವ ಹಿನ್ನೆಲೆ ಏನು ಅಂತ ನೋಡಿ ಕಡ್ದದ್ದು. ಏನು ತಪಸ್ಸು ಮಾಡಿದ ಶೂದ್ರ? ರಾಮಾಯಣದಲ್ಲಿ ಕೇಳಿದರೆ ಪಾರ್ವತಿ ಪತಿ ತಾನಾಗಬೇಕು ಅಂತ ತಪಸ್ಸು ಮಾಡಿದ್ದು. ಇದು ನಮಗೆ ಅರ್ಥವೇ ಆಗೋದಿಲ್ಲ. ತಾನು ಪಾರ್ವತಿ ಪತಿ ಆಗಬೇಕು ಅಂತ ಒಬ್ಬ ತಪಸ್ಸು ಮಾಡಿದರೆ ನಾವು ಬಿಡ್ತೇವ? ಅವನ ತಲೆ ತೆಗಿಬೇಕಾ ಬೇಡ? ಜಗನ್ಮಾತೆ ಅಂತ ನಾವು ಹೇಳುವವಳನ್ನು ಭೋಗಕ್ಕೋಸ್ಕರ ತನಗೆ ಬೇಕು ಅಂತ ಬಯಸಿದ, ಹಾಗಾಗಿ ಅಲ್ಲಿ ಕಡ್ದದ್ದು. ಉದ್ದೇಶ ಇದ್ದದ್ದು ಅವನ ಹಿಂದೆ ಇರುವಂಥ ದುಷ್ಟತನ. ಆದರೆ ಪ್ರಚಾರ ಮಾಡಿದ್ದು ಅವ ಶೂದ್ರ ಅಂತ ತಲೆ ಕಡ್ದ ರಾಮ ಅಂತ ಅಲ್ಲ. ಹಾಗಾಗಿ ಶಾಸ್ತ್ರಗಳಲ್ಲಿ ಎಲ್ಲಿಯೂ ಕೂಡ ಇನ್ನೊಬ್ಬರನ್ನು ಕೆಳಗೆ ಇನ್ನೊಬ್ಬರನ್ನು ಮೇಲೆ ಅಂತ ಹೇಳಿಕ್ಕೆ ಹೋಗಲಿಲ್ಲ. ಹಾಗಾಗಿ ಅವರವರದ್ರಲ್ಲಿ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿ ಅವರವರ ಧರ್ಮದಲ್ಲಿ ಇದ್ದುಕೊಂಡು ಭಗವಂತನನ್ನು ಪಡೀಲಿಕ್ಕೆ ಬರುತ್ತೆ. ಅದಕ್ಕೆ ಒಳ್ಳೆಯ ಉದಾಹರಣೆ ವಿಶ್ವಾಮಿತ್ರಾದಿಗಳು, ಹಾಗೆಯೇ ಪರಶುರಾಮರು ಕೂಡ ಕ್ಷಾತ್ರ ತೇಜಸ್ಸಿನಿಂದ ಇದ್ದುಕೊಂಡು ಇನ್ನೊಬ್ಬ ಬ್ರಾಹ್ಮಣ ತೇಜಸ್ಸಿನಿಂದ ತಾನು ಬೆಳೆದ. ಹಾಗಾಗಿ ಅವರವರ ಧರ್ಮವನ್ನು ಚೆನ್ನಾಗಿ ಮಾಡಿದಾಗ ಹಾಗಾದರೆ ಇಲ್ಲಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಚರುಪಾತ್ರೆಯ ಅದಲು ಬದಲು ಕಾರಣ. ಅದನ್ನೇ ಇಲ್ಲಿ ಹೇಳ್ತಾರೆ, ವಿಶ್ವಾಮಿತ್ರಸ್ಯ ತು ಸುತ ದೇವರಾತಾದಯ ಸ್ಮೃತಾ ಪ್ರಖ್ಯಾತಾಸ್ತ್ರಿಷು ಲೋಕೇಶು ತೇಷಾಂ ನಾಮಾನಿ ಮೇ ಶೃಣು. ವಿಶ್ವಾಮಿತ್ರನಿಗೆ ದೇವರಾತನೇ ಮೊದಲಾದಂಥ ಮಕ್ಕಳು ಹುಟ್ಟಿದರು. ಇವರು 3 ಲೋಕದಲ್ಲಿಯೂ ಕೂಡ ಪ್ರಖ್ಯಾತಿಯನ್ನು ಗಳಿಸಿದವರು. ಹಾಗಾಗಿ ಅವರ ಹೆಸರನ್ನು ಹೇಳ್ತೇನೆ ಕೇಳು. ನೋಡಿ, ಅವರ ಹೆಸರು ಹೇಳಿದರೆ ಸಾಕು, ಪಾಪ ಪರಿಹಾರ ಆಗುತ್ತೆ. ಆದರೆ ನಮಗೇನಾಗುತ್ತೆ ಕೇಳಿದರೆ ಜಾಮಿತ, ಬೋರ್ ಆಗುತ್ತೆ. ಎಂಥದ್ದು ಯಾರ ಮಗ ಯಾರಾದರೆ ನಮಗೇನು ಅಂತ ಅನಿಸುತ್ತೆ. ಆದರೆ ಇತಿಹಾಸದಲ್ಲಿ ಅವರವರು ಬಂದು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಅದು ಮಧ್ಯ ಮಧ್ಯದಲ್ಲಿ ವಿಶೇಷ ಇರುವಾಗ ಅವರು ಹೇಳ್ತಾ ಹೋಗ್ತಾರೆ. ದೇವಶಿರವಾಹ ಕೃತಿಶ್ಚೈವ ಯಸ್ಮಾತ್ ಕಾತ್ಯಾಯನಾಃ ಸ್ಮೃತಾಃ ಶಾಲಾವತ್ಯಾಂ ಹಿರಣ್ಯಾಕ್ಷಃ ರೇಣುಮತ್ಯಾಥ ರೇಣುಕ ಸಾಂಕೃತ್ಯ ಗಾಲವೋರಾಜನ್ ಮೌದ್ಗಲಶ್ಚೈವ ವಿಶ್ರುತಃ ತೇಷಾಂ ಖ್ಯಾತಾನಿ ಗೋತ್ರಾಣಿ ಕೌಶಿಕಾನಾಂ ಮಹಾತ್ಮನಾಂ. ದೇವಶ್ರವರು, ಕೃತಿ ಅಂತ ಇವರೆಲ್ಲರೂ ಕಾತ್ಯಾಯನರು ಅಂತ ಕರೀತಾರೆ. ಶಾಲಾವತಿಯಿಂದ ಹಿರಣ್ಯಾಕ್ಷ, ರೇಣುಮತಿಯಿಂದ ರೇಣುಕ ಅಂತ ಹುಟ್ಟಿಕೊಂಡು ಸಾಂಕೃತ್ಯ, ಗೌಲವ, ಮೌದ್ಗಲ್ಯ ಇವರೆಲ್ಲರೂ ಕೂಡ ವಿಶ್ವಾಮಿತ್ರನ ಗೋತ್ರದಲ್ಲಿ ಪ್ರಸಿದ್ಧರಾದಂಥವರು ಅಂತ ಕೊಡ್ತಾರೆ. ಪಾಣಿನೋ ಬಭ್ರವಶ್ಚೈವ ಧನಂಜಯ್ಯಾಸ್ತಥೈವ ಚ ಪಾರ್ಥಿವ ದೇವರಾತಾಶ್ಚ ಸಾಲಂಕಾಯನ ಸೌರಭಿ. ಇನ್ನು ಪಾಣಿ ಇಂಥ ಒಬ್ಬ ಹುಟ್ಟಿಕೊಳ್ತಾನೆ, ಬಬ್ರು ಅಂತ ಎನ್ನುವವರು ಒಂದು, ಧನಂಜಯರು, ದೇವರಾತರು, ಪಾರ್ಥಿವರು, ಸಾಲಂಕಾಯನ, ಸೌರಭಿ ಅಂತ ಹೀಗೆ ಒಂದೊಂದು ಗಣನಗಳನ್ನು ಕೊಡ್ತಾರೆ. ಲೋಹಿತ್ಯ ಯಮದೂತಾಶ್ಚ ತಥಾ ಕಾರೀಷಯ ಸ್ಮೃತಾ ವಿಶ್ರುತಾ ಕೌಶಿಕಾರಾಜನ್ ತಥಾನ್ಯೇ ಸೈಂಧವಾಯನಾ. ಇನ್ನು ಲೋಹಿತೆಯಲ್ಲಿ ಹುಟ್ಟಿದವರೆಲ್ಲ ಯಮದೂತರು ಅಂತ ಕೊಡ್ತಾರೆ. ಇವರೆಲ್ಲರೂ ಕೂಡ ಕಾರೀಷರು ಅಂತ ಪ್ರಸಿದ್ಧಿ. ಇದರಂತೆ ಕೌಶಿಕ ಗೋತ್ರದಲ್ಲಿ ಪ್ರಸಿದ್ಧವಾದಂಥವರು ಹುಟ್ಟಿಕೊಂಡಿದ್ದಾರೆ. ಅವರನ್ನು ಸೈಂಧವಾಯನರು ಅಂತ ಕರೀತಾರೆ. ಋಷ್ಯಂತರ ವಿವಾಖ್ಯಾಶ್ಚ ಕೌಶಿಕಾ ಬಹವ ಸ್ಮೃತಾ ಪೌರವಸ್ಯ ಮಹಾರಾಜ ಬ್ರಹ್ಮರ್ಷೇ ಕೌಶಿಕಸ್ಯ ಸಂಬಂಧೋ ಹ್ಯಸ್ಯ ವಂಶೇಸ್ಮಿನ್ ಬ್ರಹ್ಮಕ್ಷತ್ರಸ್ಯ ವಿಶ್ರುತಃ ವಿಶ್ವಾಮಿತ್ರಸುತಾನಾಂಚ ಶುನಶೇಪೋಗ್ರಜ ಸ್ಮೃತಃ. ವಿವಾಹವನ್ನೇ ಮಾಡಿಕೊಳ್ಳದ ಅನೇಕ ಋಷಿಗಳು ವಿಶ್ವಾಮಿತ್ರರ ಗೋತ್ರದಲ್ಲಿ ಬಂದವರಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ಕೌಶಿಕ ಗೋತ್ರದವರು ಅಂತ ಕರೀತಾರೆ. ಬ್ರಹ್ಮರ್ಷಿಗಳಾದಂಥ ಕೌಶಿಕನ ಗೋತ್ರದಲ್ಲಿ ಬ್ರಹ್ಮ ಕ್ಷಾತ್ರ ಜಾತಿಗಳ ನಿಕಟವಾದ ಸಂಬಂಧವುಳ್ಳಂಥ ಅನೇಕ ಪ್ರಸಿದ್ಧ ಜನಗಳು ಬಂದು ಹೋಗಿದ್ದಾರೆ ಅಂತ ಕೊಡ್ತಾರೆ. ಅದರಲ್ಲಿ ಮೊದಲಿಗ ಯಾರು ಕೇಳಿದರೆ ವಿಶ್ವಾಮಿತ್ರರ ಮಕ್ಕಳಲ್ಲಿ ಶುನಶೇಪರು. ಹಾಗೆ ವಿಶ್ವಾಮಿತ್ರರ ಪುತ್ರರ ಗಣಕ್ಕೆ ಮಧುಚ್ಛಂದ ಅಂತ ಕರೀತಾರೆ.
ಅದರಲ್ಲಿ ಯಾರಿದ್ದಾರೆ? ಶ್ರುತದೇವ, ಧ್ರುವ, ಅಷ್ಟಕ, ಕಚ್ಚಪ, ಪೂರಣ ಇವರೆಲ್ಲ ವಿಶ್ವಾಮಿತ್ರರ ಪುತ್ರವರ್ಗದವರೆಲ್ಲ. ಹಾಗಾಗಿ ಕೌಶಿಕರ ಸಂತತಿಯಲ್ಲಿ ಅನೇಕ ಗೋತ್ರಗಳು ವೃದ್ಧಿಯಾಗಿದ್ದಾವೆ. ಅದರಲ್ಲಿ ಕೂಡ ಪಾರ್ಥಿವ, ದೇವರಾತ, ಯಾಜ್ಞವಲ್ಕ್ಯ, ಮರ್ಷನ, ಉದುಂಬರ, ವಾತಾಡ್ಯ, ತಲಕಾಯನ, ಚಾಂದ್ರವ ಇವರೆಲ್ಲ ಕೌಶಿಕ ಗೋತ್ರದ ವಂಶ ಪ್ರವರ್ತಕರು. ಇನ್ನು ರೋಹಿಣಿ, ರೇಣು, ಕಾರೀಷವ, ಬಭ್ರ, ಫಣಿ, ಧ್ಯಾನಜಪ ಇವರೆಲ್ಲ ಗೋತ್ರ ಪ್ರತಿಷ್ಠಾಪಕರೇ. ಇನ್ನು ಶ್ಯಾಮಾಯನ, ಹಿರಣ್ಯಾಕ್ಷ, ಸಾಂಕೃತ್ಯ, ಗಾಲವ, ದೇವಲ, ಯಮದೂತ, ಶಾಲಂಕಾಯನ, ಭಾಷ್ಕಲ ಅಂತ ಇವರೆಲ್ಲ ಪ್ರಸಿದ್ಧರು. ಇನ್ನು ಗೋತ್ರ ಪ್ರವರ್ತಕರು ಕೌಶಿಕರು ಅಂತ ಹೇಳಿಕೊಂಡು ಲಾಲಾಟ್ಯ, ಬಾಧವ ಮುಂತಾದವರಿದ್ದಾರೆ. ಸೈಂಧವಾಯನರು, ಶೌಶ್ರವರು, ಕೌಶಿಕರು, ಯೋಗೇಶ್ವರರು, ಕುಶಿಕ ಹೀಗೆ ವಿಶ್ವಾಮಿತ್ರದ ಗೋತ್ರ ಬಹಳ ಅನೇಕ ಕವಲಾಗಿ ಹೊರಟಿದೆ ಅಂತ ಪುರಾಣಗಳು ಕೊಡ್ತವೆ. ಭಾರ್ಗವ ಕೌಶಿಕತ್ವಂ ಹಿ ಪ್ರಾಪ್ತವಾನ್ ಮುನಿಸತ್ತಮಃ ಸಾಪರಾಧಾ ಸುತಾಶಪ್ತಾ ವಿಶ್ವಾಮಿತ್ರಸ್ಯ ವೈಸುತಾ. ವಿಶ್ವಾಮಿತ್ರರು ತಪಸ್ಸಿನಿಂದಾಗಿ ಭಾರ್ಗವ, ಕೌಶಿಕ, ವಿಶ್ವಾಮಿತ್ರ ಅಂತ ಹೆಸರಿನಿಂದೆಲ್ಲ ಪ್ರಸಿದ್ಧರಾದವರು. ರಾಜನಂತ ವಿಶ್ವಾಮಿತ್ರರು ಅವರು ಋಷಿಯಾದರು. ಆ ಕಥೆಗಳೆಲ್ಲ ನಮಗೆ ಬೇರೆ ಪುರಾಣಗಳಲ್ಲಿ, ರಾಮಾಯಣಗಳಲ್ಲಿ ನೋಡ್ತೇವೆ. ಅವರಿಗೆ ವಿಶ್ವಾಮಿತ್ರರಿಗೆ 100 ಮಂದಿ ಮಕ್ಕಳಿದ್ದರು. ಆದರೆ ಅವರು ಮಾಡಿದ ಅಪರಾಧದಿಂದಾಗಿ ವಿಶ್ವಾಮಿತ್ರರಿಂದಲೇ ಶಪಿಸಲ್ಪಟ್ಟು ಅವರು ನಾಶ ಆದರು ಅಂತ ಕೊಡ್ತಾರೆ. ದೃಷದ್ವತಿ ಸುತಶ್ಚಾಪಿ ವಿಶ್ವಾಮಿತ್ರ ದಥಾಷ್ಟಕಃ ಅಷ್ಟಕಸ್ಯ ಸುತೋ ಲೋಹಿ ಪ್ರೋಕ್ತೋ ಜನ್ನುಗಣೋಮಯ ಆಜಮೀಢೋ ಅಪರೋ ವಂಶಃ ಶೂಯತಾಂ ಭರತರ್ಷಭ. ವಿಶ್ವಾಮಿತ್ರರಿಂದ ಪೃಷದ್ವತಿ, ದೃಷದ್ವತಿ ಅಂತ ಹೆಂಡತಿ, ಅವಳಿಂದ ಅಷ್ಟಕ ಅಂತ ಮಗ ಹುಟ್ಟಿಕೊಳ್ತಾನೆ. ಅಷ್ಟಕನ ಮಗ ಲೋಹಿ. ಹೀಗೆ ಜನ್ಮವಂಶೀಯರ ಚರಿತ್ರೆಗಳನ್ನು ಹೇಳಿ ಮುಂದೆ ಬೇರೆಯದಾದಂಥ ಅಜಮೀಢ ಅಂತ ವಂಶ, ಅದನ್ನು ನಾನು ಹೇಳ್ತೇನೆ ಕೇಳು. ಅಜಮೀಢಾಸ್ತು ನೀಲ್ಯಾನ್ವೈ ಶುಶಾಂತಿ ಹೃದಪದ್ಯತ ಪುರುಜಾತಿ ಶುಶಾಂತೇಸ್ತು ವಾಕ್ಯಾಶ್ಚ ಪುರುಜಾತಿತಃ ವಾಕ್ಯಾಶ್ವತನಯಾ ಪಂಚ ಬಭೂವು ಅಮರೋಪಮಾಹ. ಅಜಮೀಢನಿಗೆ ನೀಲೆ ಎನ್ನುವವಳಲ್ಲಿ ಸುಶಾಂತಿ ಅಂತ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಕೆಲವು ಮಗನ ಮಗಳ ಅಂತ ಗೊತ್ತಾಗುವುದಿಲ್ಲ, ಅವರಲ್ಲಿ ಹೇಳಿದ್ರದ್ದು ಗೊತ್ತಾಗ್ತದೆ. ಹಾಗೆ ಸುಶಾಂತಿ ಅಂತ ವಿಸರ್ಗ ಹೇಳಿದ್ರದ್ದು ಹುಡುಗ ಅಂತ ಗೊತ್ತಾಗ್ತದೆ. ಹೀಗೆ ಸುಶಾಂತಿ ಅಂತ ಒಬ್ಬ ಹುಡುಗ ಹುಟ್ಟುಕೊಳ್ತಾನೆ. ಸುಶಾಂತಿಯಿಂದ ಪುರುಜಾತಿ ಅಂತ ಹುಟ್ಟುಕೊಳ್ತಾನೆ. ಪುರುಜಾತನಿಂದ ವಾಕ್ಯಾಶ್ವ ಅಂತ, ವಾಕ್ಯಾಶ್ವನಿಗೆ 5 ಮಂದಿ ದೇವತೆಗಳಿಗೆ ಸದೃಶರಾದ ಮಕ್ಕಳು ಅಂತ ಹೇಳಿದರೆ ವಾಕ್ಯಾಶ್ವತನಯ ಪಂಚ. ಅವರು ವಾಕ್ಯಾಶ್ವತನಯರು ಅಂತ 5 ಜನ ಪ್ರಸಿದ್ಧರು. ಯಾರೆಲ್ಲ? ಮುದ್ಗಲ, ಶೃಂದೇಯಶ್ಚೈವ ರಾಜ ಬೃಹದಿಷುಸ್ತಥ ಯವೀನರಶ್ಚ ವಿಕ್ರಾಂತ ಕ್ರಿಮಿಲಾಶ್ವಾಶ್ಚ ಪಂಚಮಃ. ಮುದ್ಗಲ, ಸಂಜಯ, ಬೃಹದಿಷು, ಇನ್ನು ಪರಾಕ್ರಮಿಯಾದಂಥ ಯವೀನರ 5ನೇನಾದಂಥ ಕ್ರಿಮಿಲಾಶ್ವ ಅಂತ 5 ಜನರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಪಂಚೈಮೇ ರಕ್ಷಣಾಯಾಲಾಂ ದೇಶಾನಾಂ ಇತಿ ತೇ ಸ್ಮೃತಾಃ ಪಂಚಾನಾಂ ವಿದ್ಧಿ ಪಾಂಚಾಲಾನ್ ಸ್ಫೀತಾನ್ ಪುಣ್ಯಜನಾವೃತಾನ್ ಅಲಂ ಸಂರಕ್ಷಣೆ ತೇಷಾಂ ಪಾಂಚಾಲ ಇತಿ ವಿಶ್ರುತಾಃ. ಮುದ್ಗಲಸ್ಯ ತು ದಾಯಾದೋ ಮೌದ್ಗಲ್ಯಃ ಸುಮಹಾಯಶಾಃ ಸರ್ವ ಏತೆ ಮಹಾತ್ಮಾನಃ ಕ್ಷತ್ರೋಪೇತಾ ದ್ವಿಜಾತಯ ಪತೆ ಕ್ಯಂಗಿರಸಃ ಪಕ್ಷಾಃ ಸ್ಮೃತಾ ಕವಯ ಮುದ್ಗಲಾಃ. ಮೌದ್ಗಲಸ್ಯ ಸುತೋಜ್ಯೇಷ್ಠೋ ಬ್ರಹ್ಮರ್ಷಿ ಸುಮಹಾಯಶಾಃ ಇಂದ್ರಸೇನ ಯಥೋ ಗರ್ಭಂ ವಿಂಧ್ಯಾಶ್ಚ ಪ್ರತ್ಯಪದ್ಯತ. ಈ 5 ಜನರಿದ್ದಾರಲ್ಲ ಅವರೇ ಪಾಂಚಾಲರು ಅಂತ ಪ್ರಸಿದ್ಧ. ನಮಗೆ ಪಾಂಚಾಲಿ ಅಂತ ದ್ರೌಪದಿಗೆ ಹೆಸರು ಕೇಳ್ತಾರೆ, ಅದು ದೇಶದಿಂದ ಬಂದು. ಈ 5 ಜನ ಯಾರು ಅಂತ ಕೇಳಿದರೆ ಮುದ್ಗಲ, ಸಂಜಯ, ಬೃಹದಿಷು, ಯವೀನರ, ಕ್ರಿಮಿಲಾಶ್ವ ಅಂತ. ಈ 5 ಜನ ಏನು ಮಾಡ್ತಾರೆ? ತಮಗೆ ಬಂದಂಥ ರಾಜ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದರು, ಒಳ್ಳೆ ರಕ್ಷಣೆಯನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಅವರು ಆಳಿದ ಯಾವ ಜಾಗ ಉಂಟಲ್ಲ ಅದಕ್ಕೆ ಪಾಂಚಾಲರ ದೇಶ ಅಂತ ಪ್ರಸಿದ್ಧಿಯಾಯಿತು. ಒಳ್ಳೆ ಪುಣ್ಯಜನರಿಂದ ಆವೃತವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ರಕ್ಷಣೆ, ಪುಣ್ಯಜನ ಅಂದರೆ ರಕ್ಕಸರು ಅಂತ ಅರ್ಥ. ಹಾಗಾಗಿ ರಕ್ಕಸರೆಲ್ಲ ಇದ್ದರು, ಅವರನ್ನೆಲ್ಲ ಓಡಿಸಿ ಒಳ್ಳೆಯ ಒಂದು ಧಾರ್ಮಿಕವಾದ ಕ್ಷೇತ್ರವನ್ನಾಗಿ ಪರಿವರ್ತನೆಗೊಳಿಸಿದ್ದರಿಂದ ಇವರಿಗೆ ಪಾಂಚಾಲರು ಅಂತ ಪ್ರಸಿದ್ಧಿ ಬಂತು. ಇವರು ಹೇಳ್ತಾರೆ, ಜನರ ರಕ್ಷಣೆಗೆ ಬೇರೆ ಯಾರು ಬೇಡ, ನಾವೇ 5 ಜನ ಸಾಕು, ಸರ್ವ ಏತೆ ಮಹಾತ್ಮಾನಃ ಅಂತ ಹೇಳಿ ಅವರು ಹೇಳ್ತಾರೆ, ನಾವೇ ಅಲಂ ಸಂರಕ್ಷಣೆ ತೇಷಾಂ ಪಾಂಚಾಲ ಇತಿ ವಿಶ್ರುತ. ಈ ಜನರ ರಕ್ಷಣೆಗೆ ಎಷ್ಟೇ ರಕ್ಕಸರು ಬರಲಿ, ನಾವು 5 ಜನ ಸಾಕು ಅಂತ ಈ 5 ಜನ ರಕ್ಷಣೆ ಮಾಡಿದ್ರಿಂದ ಪಾಂಚಾಲ ಅಂತ ದೇಶಕ್ಕೆ ಹೆಸರು ಬಂತು ಅಂತ ಹೇಳ್ತಾರೆ. ಇವರೆಲ್ಲರೂ ಮಹಾತ್ಮರು, ಕ್ಷಾತ್ರ ಧರ್ಮದಿಂದ ಕೂಡಿದವರು ಕೂಡ, ಬ್ರಾಹ್ಮಣರು, ಅಂಗಿರಸರ ಪಕ್ಷದವರು, ಜ್ಞಾನಿಗಳು, ಮೌದ್ಗಲ್ಯರು ಇವರೆಲ್ಲರೂ ಕೂಡ ಪ್ರಸಿದ್ಧರಾಗ್ತಾರೆ, ಈ ವಂಶದಲ್ಲಿ ಬಂದವರು ಅಂತ ಕೊಡ್ತಾರೆ. ಮುದ್ಗಲನ ಮಗ ಮೌದ್ಗಲ ಅಂತ ಕೀರ್ತಿ ಸಂಪನ್ನ. ಮೌದ್ಗಲ್ಯನ ಪತ್ನಿ ಇಂದ್ರಸೇನೆಯ
ಇಂದ್ರಸೇನೆ ಎನ್ನುವವರಿಂದ ಗರ್ಭಧರಿಸಿದ ವಿಂಧ್ಯಾಶ್ವನ ಮಗನನ್ನು ತಾನು ಪಡೆದವಳು ಅಂತ ಕೊಡ್ತಾರೆ. ವಧ್ರ್ಯಾಶ್ವಾನ್ ಮಿಥುನಂ ಜಜ್ಞೆ ಮೇನಕಾಯಾಮಿತಿ ಶ್ರುತಿ ದಿವೋ ದಾಸಸ್ತ್ಯ ರಾಜರ್ಷಿ ಅಹಲ್ಯಾಚ ಯಶಸ್ವಿನಿ. ವಧ್ರ್ಯಾಶ್ವ ಅಂತ ಅವನ ಒಂದು ಸಂಬಂಧದಿಂದಾಗಿ ಮೇನಕೆಯ ಗರ್ಭದಲ್ಲಿ ಒಬ್ಬ ಮಗ ಹುಟ್ಟಿಕೊಳ್ತಾಳೆ, ಅವನಿಗೆ ಒಂದು ಮಗಳು ಹುಟ್ಟಿಕೊಳ್ತಾಳೆ. ಹಾಗಾಗಿ ಪ್ರಸಿದ್ಧ ಆ ಮಗನ ಹೆಸರೇ ದಿವೋದಾಸ ಅಂತ ಕೊಡ್ತಾರೆ. ರಾಜರ್ಷಿ ಅಂತ ಅವನು ಪ್ರಸಿದ್ಧನಾದವ. ಕನ್ಯೆ ಮತ್ತಾರು ಅಲ್ಲ, ಅಹಲ್ಯೆ ಅಂತ ಕೊಡ್ತಾರೆ. ಈ ದಿವೋದಾಸ ತಾನು ಬ್ರಾಹ್ಮಣ ಅಂತ ಉಲ್ಲೇಖ ಮಾಡ್ತಾರೆ. ಅಂದರೆ ಹಿಂದೆ ಎಲ್ಲ ದಿವೋದಾಸ ಅಂತ ಕ್ಷತ್ರಿಯರ ಹೆಸರು ಬಂದಿದೆ. ಅದಕ್ಕೋಸ್ಕರ ಕೆಲವು ಕಡೆ ಇದು ಯಾರು ಅದು ಯಾರು ಅಂತ ವ್ಯತ್ಯಾಸವನ್ನು ಹೇಳ್ತಾರೆ. ಶರದ್ವತಸ್ತು ದಾಯಾದ ಮಹಲ್ಯಾಯ ಸಮಯಸೂಯತ ಶತಾನಂದ ಋಷಿಶ್ರೇಷ್ಠಂ ತಸ್ಯಾಪಿ ಸುಮಹಾಯಶಾಹ. ಅಹಲ್ಯೆ ಮಹರ್ಷಿಯಾದಂಥ ಶರದ್ವಾನ್ ಅವರ ಪತ್ನಿ, ಅಂದರೆ ಗೌತಮರ ಪತ್ನಿ. ಹಾಗಾಗಿ ಇವರ ಮೂಲಕ ಗೌತಮರಿಗೆ ಮುನಿಶ್ರೇಷ್ಠನಾದ ಒಬ್ಬ ಗಂಡು ಮಗ ಹುಟ್ಟಿಕೊಳ್ತಾನೆ, ಅವನೇ ಶತಾನಂದ. ಅವರು ಮತ್ತೆ ಯಾರು ಅಲ್ಲ, ಮದುವೆ ಮಾಡಿದ ಪುರೋಹಿತರು. ಯಾರಿಗೆ? ರಾಮ ಮತ್ತು ಸೀತೆಗೆ. ಹೀಗೆ ಶತಾನಂದರಿಗೂ ಕೂಡ ಒಬ್ಬ ಯಶಸ್ವಿಯಾದಂತಹ ಮಗ ಹುಟ್ಟಿಕೊಳ್ತಾನೆ ಅಂತ ಕೊಡ್ತಾರೆ. ಪುತ್ರ ಸತ್ಯಧೃತಿರ್ನಾಮ ಧನುರ್ವೇದಸ್ಯ ಪಾರಗ ತಸ್ಯ ಸತ್ರಧೃತೇರೇತೋ ದೃಷ್ಟ ಅಪ್ಸರ ಸಮಗ್ರತಃ ಅವಸ್ಕನ್ನಂ ಶರಸ್ತಂಭೆ ಮಿಥುನಂ ಸಮಪದ್ಯತ ಕೃಪಯಾ ತಸ್ಯ ತಗ್ರಾಹ ಕ್ಷಂತನುರ್ಮೃಗಯಾಂಗತಃ. ಅವರು ಯಾರು ಶತಾನಂದರ ಮಗ ಅಂತ ಕೇಳಿದರೆ ಅವ ಸತ್ಯಧೃತಿ ಅಂತ ಅವನ ಹೆಸರು. ಆದರೆ ಸತ್ಯಧೃತಿ ಧನುರ್ವೇದದಲ್ಲಿ ಪಾರಂಗತನಾದ ವಿದ್ವಾಂಸನಾಗಿದ್ದ. ನೋಡಿ, ಬ್ರಾಹ್ಮಣನಾದವ ತಾನು ಧನುರ್ಭ್ಯಾಸವನ್ನೆಲ್ಲ ಮಾಡಿದರು. ದ್ರೋಣಾಚಾರ್ಯರೆಲ್ಲ ಇದ್ದಾರೆ. ಹಾಗಾಗಿ ಯುದ್ಧ ನಿಷಿದ್ಧ ಅಂತಷ್ಟೇ ಬಿಟ್ಟರೆ ಪಾಠ ಹೇಳಿಕೊಡೋದಕ್ಕೇನೂ ತೊಂದರೆ ಇಲ್ಲ. ಹಾಗಾಗಿ ಧನುರ್ವಿದ್ವಾಂಸನಾಗಿದ್ದವ ಅಂತ ಹೇಳ್ತಾರೆ. ಒಂದು ದಿನ ಒಬ್ಬಳು ಅಪ್ಸರೆ ಬರ್ತಾಳೆ. ಅಪ್ಸರೆಯನ್ನು ಕಂಡು ಈ ಸತ್ಯಧೃತಿಯ ವೀರ್ಯ ಸ್ಖಲನಾಗಿ ಬಿಡಿತು. ಆ ವೀರ್ಯವನ್ನು ಏನು ಮಾಡ್ತಾನೆ ಕೇಳಿದರೆ, ಅಲ್ಲಿ ಇದ್ದಂಥ ಹುಲ್ಲು ಶರಸ್ತಂಭ ಅಂತ ಕರೀತಾರೆ, ಅದಕ್ಕೆ ಚೆಲ್ಲಿ ಬಿಡ್ತಾನೆ. ಅಲ್ಲಿ ಎರಡು ರಾಜನ ವೀರ್ಯದಿಂದಾಗಿ ಎರಡು ಸಂತತಿ ಬೆಳೆಯುತ್ತೆ. ಅಲ್ಲಿಗೆ ಬೇಟೆಗೆ ಆಗಮಿಸಿದವ ಯಾರು ಕೇಳಿದರೆ ಶಂತನು ಅಂತ. ಆತ ಏನು ಮಾಡ್ತಾನೆ ಕೇಳಿ, ಕರುಣೆಯಿಂದ ಆ ಎರಡು ಮಕ್ಕಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಏನು ಕರುಣೆ ಅಂದರೆ ಕೃಪ, ಇನ್ನೊಬ್ಬಳು ಕೃಪಿ. ನೋಡಿ, ಇದೆಲ್ಲ ಮಹಾಭಾರತಕ್ಕೆ ಬರುವಂಥ ವಿಷಯ ಅಂತ ಕೊಡ್ತಾರೆ. ಸತ್ಯಧೃತಿ ಶರದ್ವಾನ ಋಷಿಯ ಮೊಮ್ಮಗ. ಶರದ್ವಾನ ತನ್ನ ವೀರ್ಯಗಳನ್ನು ಹೀಗೆ ಶರಸ್ತಂಭಗಳಿಗೆ ಹಾಕಿ ಕೃಪನ ಉತ್ಪತ್ತಿಗೆ ಕಾರಣ ಆಗಿದ್ದ. ಹಾಗೆ ಸತ್ಯಧೃತಿಯು ಕೂಡ ಪಿತಾಮಹನಂತೆ ಸಮಾನ ಧರ್ಮವುಳ್ಳವನು ಇವ. ಹಾಗಾಗಿ ಇವನನ್ನು ಸಮಾನ ನಾಮ ಅಂತಲೂ ಕರೀತಾರೆ, ಒಂದೇ ಹೆಸರುಳ್ಳವ ಅಂತ ಕರೀತಾರೆ. ಈ ಶರದ್ವಾನ ತಪಸ್ಸಿಗೆ ವಿಘ್ನ ಉಂಟಾದಾಗ ಒಬ್ಬಳು ಯಾರು ಅಪ್ಸರೆ ಸ್ತ್ರೀ, ಅವಳ ಹೆಸರು ಜಾಲಪದಿ ಅಂತ ಹೆಸರು. ನಮಗೆ ರಂಬೆ ಊರ್ವಶಿ ಮೇನಕೆ ಮಾತ್ರ ಗೊತ್ತಿರುವುದು. ಈ ಅಪ್ಸರೆಯರು ಸುಮಾರು ಜನ ಇದ್ದಾರೆ. ಅದರಲ್ಲಿ ಒಬ್ಬಳು ಜಾಲಪದಿ ಅಂತ ಆಕೆಯ ಹೆಸರು. ಅದನ್ನು ನೋಡಿ ಶರದ್ವಾನರು ಬಹಳ ಆಶ್ಚರ್ಯ ಕೊಡ್ತಾರೆ. ಅವಳನ್ನು ತಾನು ಅಪ್ಪಿಕೊಳ್ಳಿಕ್ಕೆ ಅಂತ ಹೋಗ್ತಾರೆ. ಅವಳು ಓಡಿ ಹೋಗ್ತಾಳೆ. ಆಗ ರೇತಸ್ಖಲನ ಆಗುತ್ತೆ. ಆ ಶರಸ್ತಂಭದಲ್ಲಿ ಇದ್ದಂಥ ಎರಡು ಸಂತತಿ ಹುಟ್ಟಿಕೊಂಡಿತು. ಕೃಪಸ್ಮೃತ ಸವೈ ತಸ್ಮಾತ್ ಗೌತಮೀಚ ಕೃಪೀ ತಥ ಏತೆ ಶಾರದ್ವತಾ ಪ್ರೋಕ್ತ ಏತೇತೆ ಗೌತಮ ಸ್ಮೃತಾ. ಶಂತನುವಿನ ಕೃಪೆಗೆ ಪಾತ್ರ ಆದದ್ದರಿಂದ ಆ ಸಂತತಿಯಲ್ಲಿ ಗಂಡು ಮಗುವಿಗೆ ಕೃಪಾ ಅಂತ ಹೆಸರಾಯಿತು. ಹೆಣ್ಣು ಮಗುವಿಗೆ ಒಂದು ಕೃಪಿ ಅಂತ, ಇನ್ನೊಂದು ಹೆಸರು ಗೌತಮಿ ಅಂತ. ಹೀಗೆ ನಾಮಕರಣವನ್ನು ಮಾಡ್ತಾರೆ. ಇವರೆಲ್ಲರೂ ಕೂಡ ಶತಾನಂದ, ಸತ್ಯಧೃತಿ, ಕೃಪ ಇವರೆಲ್ಲರೂ ಕೂಡ ಗೌತಮ ಗೋತ್ರದವರು. ಅತ ಊರ್ಧ್ವಂ ಪ್ರವಕ್ಷ್ಯಾಮಿ ದಿವೋದಾಸಸ್ಯ ಸಂತತಿಂ ದಿವೋದಾಸಸ್ಯ ದಾಯಾದೋ ಬ್ರಹ್ಮರ್ಷಿ ಮಿತ್ರಯನ್ ನೃಪ. ಹಿಂದೆ ದಿವೋದಾಸ ಅಂತ ಹೇಳಿದರು. ಆ ದಿವೋದಾಸನ ಸಂತತಿಯನ್ನು ಮತ್ತೆ ವಿವರಿಸ್ತಾ ಇದ್ದಾರೆ. ದಿವೋದಾಸನಿಗೆ ಮಿತ್ರಾಯು ಅಂತ ಒಬ್ಬ, ಅವನಿಗೆ ಬ್ರಹ್ಮರ್ಷಿಯಾಗಿ ಹುಟ್ಟಿಕೊಂಡವ. ಮೈತ್ರಾಯನ ಇಲ್ಲಿ ಬರುವಂಥ ದಿವೋದಾಸ ಕ್ಷತ್ರಿಯ. ಹಿಂದೆ ಹೇಳಿದಂಥ ಒಬ್ಬ ಬ್ರಾಹ್ಮಣನದ್ದು ಹೇಳಿದರು. ಅದಕ್ಕಿಂತ ಹಿಂದೆ ಕ್ಷತ್ರಿಯಂದು ಬಂದಿತ್ತು, ಕಾಶಿರಾಜನ ಚರಿತ್ರೆಯಲ್ಲಿ ಎಲ್ಲ ಬಂದದ್ದು, ವಾರಾಣಸಿಯಲ್ಲಿ ಎಲ್ಲ ಬಂದದ್ದು. ಅಂತಹ ಕ್ಷತ್ರಿಯನ ವಂಶವನ್ನು ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಮೈತ್ರಾಯಣಸ್ತುಸ್ತೋ ತತಸ್ಸೋಮೋ ಮೈತ್ರೇಯಾಸ್ತು ತತಸ್ಮೃತ ಏತೇ ಸಂಶಿತಾ ಪಕ್ಷಂ ಕ್ಷತ್ರೋಪೇತಾಸ್ತು ಭಾರ್ಗವಾ. ಇಲ್ಲಿ ಬ್ರಾಹ್ಮಣ ಅಲ್ಲ, ಇಲ್ಲಿ ಕ್ಷತ್ರಗುಣದಿಂದ ಕೂಡಿದವರು ಭಾರ್ಗವರು ಅಂತ ಪ್ರಸಿದ್ಧರು. ಇವನ ಸಂತತಿಯಲ್ಲಿ ಅಂದರೆ ದಿವೋದಾಸನ ಸಂತತಿಯಲ್ಲಿ ಮೈತ್ರಾಯಣಿರಿ ಅಂತ ಪ್ರಸಿದ್ಧ. ಮಿತ್ರಾಯುವಿನಿಂದ ಸೋಮ ಹುಟ್ಟುತ್ತಾನೆ. ಇವರೆಲ್ಲ ಸೋಮವಂಶದಲ್ಲಿ ಬಂದು ಸೋಮಪಕ್ಷವನ್ನೆಲ್ಲ ಆಶ್ರಯಿಸಿದವರು. ಆಸೀತ್ ಪಂಚವನಃ ಪುತ್ರ ಸಂಜಯಸ್ಯ ಮಹಾತ್ಮನಃ ಸ್ವತಃ ಪಂಚವನಸ್ಯಾಪಿ ಸೋಮದತ್ತೋ ಮಹೀಪತಿ. ಇನ್ನು ಮಹಾತ್ಮನಾದ ಸಂಜಯ, ಅವನಿಗೆ ಪಂಚವನ ಅಂತ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಆ ಪಂಚವನನಿಗೆ ಸೋಮದತ್ತ ಅಂತ
ರಾಜನಾದಂತಹ ಮಗ ಹುಟ್ಟಿಕೊಳ್ತಾನೆ. ಸೋಮದತ್ತಸ್ಯ ದಾಯಾದಃ ಸಹದೇವೋ ಮಹಾಯಶಾಃ ಸಹದೇವಸ್ಯ ಪುತ್ರಸ್ತು ಸೋಮಕೋ ನಾಮ ಪಾರ್ಥಿವಃ ಅಜಮೀಢಃ ಪುನರ್ಜಾತಃ ಕ್ಷೀಣೇ ವಂಶೇ ಸ ಸೋಮಕಃ ಸೋಮಕಸ್ಯ ಸುತೋ ಜಂತು ಯಸ್ಯ ಪುತ್ರ ಶತಂ ಬಭೌ. ಇನ್ನು ಸೋಮದತ್ತನಿಗೆ ಸಹದೇವ ಅಂತ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಸಹದೇವನಿಗೆ ಹೇಳುವಾಗ ಹೇಳ್ತಾರೆ, ಅವನು ಹೇಗೆ ಕೀರ್ತಿ ಸಂಪನ್ನನಾದವ. ನಮಗೆ ಅರ್ಜುನ, ಸಹದೇವ, ನಕುಲ ಅಂತ ಹೇಳಿದರೆ ಒಂದು ಮಾತ್ರ ಗೊತ್ತಿರುತ್ತೆ, ಆದರೆ ಅಂಥ ಹೆಸರುಳ್ಳವರು ಬಹಳಷ್ಟು ಜನ ಇದ್ದಾರೆ. ಸಹದೇವನಿಗೆ ಸೋಮಕ ಅಂತ ಮಗ ಹುಟ್ಟಿಕೊಳ್ತಾನೆ. ಈ ಅಜಮೀಢನ ವಂಶದಲ್ಲಿ ನಾಶ ಆಗುವಂಥ ಸಂದರ್ಭ ಬರುತ್ತೆ, ಸಂತಾನ. ಆಗ ಸೋಮಕನೇ ಮತ್ತೆ ಮರಳಿ ಹುಟ್ಟುತ್ತಾನೆ ಆ ವಂಶದಲ್ಲಿ ಅಂತ ಕೊಡ್ತಾನೆ. ಹಾಗಾಗಿ ಸೋಮಕನ ಮಗನು ಇಲ್ಲಿ ಮತ್ತೆ ಜಂತು ಅಂತ ಹೇಳುವವನು. ಜಂತುವಿಗೆ 100 ಜನ ಮಕ್ಕಳು, ಅವರು ಪ್ರಸಿದ್ಧರಾಗಿದ್ದರು ಅಂತ ಕೊಡ್ತಾರೆ. ಅದು ಏನು ಕಥೆ ಅಂತ ಹೇಳಿದರೆ, ಮಹಾಭಾರತದ ವನಪರ್ವದಲ್ಲಿ ಬರುವ ಒಂದು ಚರಿತ್ರೆ. ಸೋಮಕ ರಾಜ ಇದ್ದ, ಆತ ಏನು ಮಾಡ್ತಾನೆ, ಈ ಜಂತು ಎನ್ನುವವ ಒಮ್ಮೆ ಇರುವೆಯನ್ನು ಕಚ್ಚಲು ಅದಕ್ಕೆ ಬಹಳವಾಗಿ ಆಳ್ತಾನೆ. ಆಗ ಸೋಮಕ ಏನು ಮಾಡ್ತಾನೆ ಕೇಳಿದರೆ, ನಿಷ್ಪ್ರಯೋಜಕ ಅಂತ ಹೇಳಿ ಪುರೋಹಿತರ ಮಾತಿನಂತೆ ಈ ಸೋಮಕನನ್ನು ಯಜ್ಞದ ಪಶುವಾಗಿ ಆಹುತಿ ಕೊಡ್ತಾರೆ. ಆಗ ಸೋಮಕ ರಾಜನಿಗೆ 100 ಮಂದಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇದರಲ್ಲಿ ಹಿರಿಯನಾಗಿ ಹುಟ್ಟಿಕೊಂಡವನು ಜಂತು ಅಂತ. ಹಾಗಾಗಿ ದೇಹದ ಎಡಪಾರ್ಶ್ವದಲ್ಲಿ ಇವನಿಗೆ ಸ್ವರ್ಣ ರೇಖೆ ಇತ್ತು ಅಂತ ಕೊಡ್ತಾರೆ. ಹಾಗಾದ್ರೆ ಆ ಜಂತುಗಳು ಅಂತ ಹೆಸರು ಬಂದದ್ದು ಅಲ್ಲಿಂದೇ ಇರಬಹುದು. ತೇಷಾಂ ಯಬೀಯಾನ್ ಪೃಷತೋ ದೃಪದಸ್ಯ ಪಿತಾ ಪ್ರಭು ದೃಷ್ಟದ್ಯುಮ್ನಸ್ತು ದೃಪದ ದೃಷ್ಟಕೇತುಶ್ಚ ತತ್ಸುತಃ. ಇವರಲ್ಲಿ ಸೋಮಕರಲ್ಲಿ ಕೊನೆಯವನು ಯಾರು ಹೇಳಿದರೆ ಪೃಷತನು ಅಂತ. ಈ ಪೃಷತನು ದೃಪದನಿಗೆ ತಂದೆಯಾದವನು. ಯಾವ? ದ್ರೌಪದಿಯ ಇದವನು. ದೃಪದನಿಂದ ದೃಷ್ಟದ್ಯುಮ್ನ ಹುಟ್ಟಿಕೊಳ್ತಾನೆ. ದೃಷ್ಟದ್ಯುಮ್ನಿಗೆ ದೃಷ್ಟಕೇತು ಅಂತ ಮಗನಾಗ್ತಾನೆ. ಅಜಮೀಢಾಃ ಸ್ಮೃತಾಶ್ಚೇತೆ ಮಹಾತ್ಮಾನಸ್ತು ಸೋಮಕಾಃ ಪುತ್ರಾಣಂ ಅಜಮೀಢಸ್ಯ ಸೋಮಕತ್ವಂ ಮಹಾತ್ಮನಃ. ಮಹಾತ್ಮರಾದಂತಹ ದೃಷ್ಟಕೇತುವಿಗೆಲ್ಲ ಅಜಮೀಢರು, ಸೋಮಕರು ಅಂತ ಪ್ರಸಿದ್ಧರು. ಮಹಾತ್ಮನಾದ ಅಜಮೀಢನ ಸಂತಾನದಲ್ಲಿ ಬಂದವರು ಸೋಮಕರು ಅಂತ ಪ್ರಸಿದ್ಧರು ಅಂತ ಕೊಡ್ತಾರೆ. ಮಹಿಷಿ ತ್ವಜಮೇಢಸ್ಯ ಧೂಮಿನಿ ಪುತ್ರಗೃಭ್ಯನಿ ತೃತೀಯ ತವ ಪೂರ್ವೇಶಾಂ ಜನನೀ ಪೃಥಿವೀಪತೆ. ಅಜಮೀಢನ 3ನೆಯ ಹೆಂಡತಿಯಲ್ಲಿ ಮಮತೆ ಉಳ್ಳಂತಹ ಒಬ್ಬನು ಧೂಮಿನಿ ಅಂತ ಹುಟ್ಟಿಕೊಳ್ತಾನೆ. ಆ ಧೂಮಿನಿ ಮತ್ತು ಯಾರು ಅಲ್ಲಪ್ಪ, ಜನಮೇಜೆ ನಿನ್ನ ಪೂರ್ವಜಳು, ನಿನ್ನ ತಾಯಿ ಅಂತ ಕೊಡ್ತಾರೆ. ಹಾಗೆ ತೃತೀಯ ತವ ಪೂರ್ವೇಶಾಂ ಜನನೀ ಪೃಥಿವೀಪತಿ. ಹಾಗಾಗಿ ಧೂಮಿನಿ ಎನ್ನುವವರಲ್ಲಿ ವೈಶಂಪಾಯನ ಹುಟ್ಟಿಕೊಂಡದ್ದು ಅಂತ ಕೊಡ್ತಾರೆ. ಸಾತು ಪುತ್ರಾರ್ಥಿನಿ ದೇವಿ ವ್ರತಚರ್ಯಾ ಸಮಾಹಿತ ತಥೋ ವರ್ಷಶತಂತೇಪೆ ತ್ರಿಭಿ ಪರಮದುಶ್ಚರಂ. ಅಲ್ಲಿ ಹೇಳ್ತಾರೆ, ಆ ಧೂಮಿನಿ ಮಕ್ಕಳನ್ನು ಬಯಸಿ ತಾನು ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದ್ದು. ಎಷ್ಟು ಅಂತ ಕೇಳಿದರೆ 10,000 ವರ್ಷ ಕಾಲ ತಾನು ಆ ತಪಸ್ಸನ್ನು ಆಚರಿಸಿದ್ದು ಅಂತ ಹೇಳ್ತಾರೆ. ಸ್ತ್ರೀಯಾಗಿ ಈ ರೀತಿಯಾಗಿ 10,000 ವರ್ಷ ಕಠಿಣವಾಗಿ ತಪಸ್ಸನ್ನು ಮಾಡಿದ್ದು ಸಾಮಾನ್ಯ ಇತಿಹಾಸದಲ್ಲಿ ಅಪರೂಪ. ಗಂಡಸರು ಮಾಡಿದ್ದಿದೆ, ಯುವನಾಶ್ವ ಹುಟ್ಟಬೇಕಾದ್ರೆ, ಅಥವಾ ಹಿಂದೆ ಸೌಬರಿಗಳು ತಪಸ್ಸು ಮಾಡಿದ್ರಿಂದ ಹೀಗೆ ಸಾವಿರಾರು ವರ್ಷ ಮಾಡಿದ್ರು. ಸ್ತ್ರೀಯರು 10,000 ವರ್ಷ ಮಾಡಿರುವಂಥದ್ದು ಇದು ಬಹಳ ಅಪರೂಪ. ನೋಡಿ, ಸಾತು ಪುತ್ರಾರ್ಥಿನಿ ದೇವಿ ವ್ರತಚರ್ಯಾ ಸಮಾಹಿತ ತಥೋ ವರ್ಷಶತಂತೇಪಿ ಸ್ತ್ರೀಭಿ ಪರಮ ದುಶ್ಚರಂ. ಪರಮ ದುಷ್ಕರ ಹೆಣ್ಣುಮಕ್ಕಳು ಅಂಥದ್ರಲ್ಲಿ ತಪಸ್ಸು ಮಾಡಿದ್ದಾಳೆ. ಉತ್ತವಾಗ್ನಿಂ ವಿಧಿವತ್ಸಾತು ಪವಿತ್ರ ಮಿತ ಭೋಜನ ಅಗ್ನಿಹೋತ್ರ ಕುಶಶ್ವೇವ ಶುಶ್ವಾಪ ಜನಮೇಜಯ. ಈಗ ಏನು ಮಾಡಿದ್ದು ಕೇಳಿದರೆ, ವಿಧಿಬದ್ಧವಾಗಿ ಅಗ್ನಿಯನ್ನು ಆರಾಧನೆ ಮಾಡಿದ್ಲಂತೆ. ತನ್ನ ಪವಿತ್ರವಾದ ಹವಿಷ್ಯಾನ್ನವನ್ನು ಮಿತವಾಗಿ ಸ್ವೀಕರಿಸಿಕೊಂಡು ಅಗ್ನಿಹೋತ್ರದ ದರ್ಭೆಯಲ್ಲೇ ಮಲಗ್ತಾ ಇತ್ತು. ಅಗ್ನಿಹೋತ್ರದ ದರ್ಭೆ ಅಂದರೆ ಹಾಗೆ ಯಜ್ಞಭೂಮಿಯಲ್ಲಿ ಎಲ್ಲಿಯೂ ನೆಲದಲ್ಲಿ ಯಾವ ವಸ್ತು ಇಡಲಿಕ್ಕಿಲ್ಲ, ಎಲ್ಲ ದರ್ಭೆ ಹಾಕಿ ಅದರ ಮೇಲೆ ಕೂತ್ಕೊಳ್ಬೇಕು. ಯಜ್ಞ ಮಂಟಪದಲ್ಲಿ ಅಲ್ಲೇ ಮಿತವಾಗಿ ಊಟ ಮಾಡೋದು, ಅಲ್ಲೇ ಮಲಗೋದು. ಅಂದರೆ ಅಷ್ಟು ದೀಕ್ಷಾಬದ್ಧಳಾಗಿ ಇದ್ಲು. ಧೂಮಿನ್ಯಾಸ ತಯಾ ದೇವ್ಯ ತ್ವಜಮೀಢ ಸಮೇಯಿವಾನ್ ವೃಕ್ಷಂ ಸಂಜನಯಾಮಾಸ ಧೂಮವರ್ಣಂ ಸುದರ್ಶನಂ. ಅಜಮೀಢಾದರೂ ಈ ಧೂಮಿನಿಯನ್ನು ಹೊಂದಿ ಧೂಮವರ್ಣದ ಲಕ್ಷಣಭರಿತರಾದಂತಹ ಋಕ್ಷನನ್ನು ತಾನು ಹುಟ್ಟಿಸ್ತಾಳೆ. ಋಕ್ಷ ಅಂತ ಹುಟ್ಟಿಕೊಳ್ತಾನೆ. ಯಾರು ಈ ಋಕ್ಷ ಅಂತ ಕೇಳಿದರೆ, ಋಕ್ಷಾತ್ ಸಂವರಣೋ ಯಜ್ಞೆ ಕುರು ಸಂವರಣಾತ್ ತಥಾ ಯಃ ಪ್ರಯಾಗಾದ್ ಅತಿಕ್ರಮ್ಯ ಕುರುಕ್ಷೇತ್ರಂ ಚಕಾರಃ. ಈ ಋಕ್ಷನಿಂದ ಸಂವರಣ ಅಂತ ಹುಟ್ಟಿಕೊಳ್ತಾರೆ. ಸಂವರಣದಿಂದ ಕುರು ಹುಟ್ಟಿಕೊಳ್ತಾನೆ. ಈ ಕುರು ಮಹಾರಾಜ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ಕುರುಕ್ಷೇತ್ರವನ್ನು ತಾನು ನಿರ್ಮಾಣ ಮಾಡಿದವ ಅಂತ ಹೇಳ್ತಾರೆ. ಕುರು ಮಹಾರಾಜ ಯಮ ಮತ್ತು ರುದ್ರರ ಬಳಿ ಹೋಗಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ
ಅವರ ಹತ್ರ ಕೇಳ್ತಾನೆ, ನನಗೊಂದು ಕೋಣ ಮತ್ತು ಎತ್ತನ್ನು ಕೊಡು ಅಂತ. ಯಾಕೆ? ಯಮನದ್ದು ವಾಹನಗಳು. ಹಾಗಾಗಿ ಕೇಳ್ತಾನೆ. ಅದನ್ನು ಮತ್ತೇನು ಮಾಡ್ತಾನೆ ಕೇಳಿದರೆ ಬಲರಾಮನನ್ನು ಕುರಿತು ತಪಸ್ಸು ಮಾಡ್ತಾನೆ. ಪ್ರತಿದಿನ ಯಾಗವನ್ನು ಆರಂಭಿಸುವಾಗ ನೇಗಿಲಿನಿಂದ ಉಳ್ತಾ ಇದ್ದ. ಯಾಕೆ? ಬಲರಾಮನದ್ದು ಆಯುಧ ಅದು. ಇಂದ್ರ ಬಂದು ಉದ್ದೇಶ ಕೇಳ್ತಾನೆ. ಆಗ ಧರ್ಮ ಕೇಂದ್ರದ ಸ್ಥಾಪನೆ ಉದ್ದೇಶ ಅಂತ ಹೇಳ್ತಾನೆ. ಯಾಕೆ ನೀನು ಇಷ್ಟೆಲ್ಲ ತಪಸ್ಸು ಮಾಡ್ತಾ ಇದ್ದಿ, ಭೂಮಿ ಉಳ್ತಾ ಇದ್ದಿ ಕೇಳಿದರೆ? ಅದಕ್ಕೆ ಇಂದ್ರ ನಕ್ಕು, ಆಗಲಿ ಧರ್ಮಕ್ಷೇತ್ರ ಅಲ್ವಾ ಅಂತ ನಗಾಡಿ ಹೋಗ್ತಾನೆ. ಆದರೆ ಕುರು ಮಾತ್ರ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮತ್ತೆ ಯಥಾ ಪ್ರಕಾರ ತಪಸ್ಸು ಮಾಡೋದು, ಆ ವೃಷಭವನ್ನು ಸ್ವೀಕರಿಸೋದು, ಕೋಣವನ್ನು ಇಟ್ಟುಕೊಳ್ಳೋದು, ಮತ್ತು ಭೂಮಿಯನ್ನು ಉಳೋದು. ಹೀಗೆ ಮಾಡಿದಾಗ ಕೊನೆಗೆ ಸಾಕ್ಷಾತ್ ವಿಷ್ಣುವೇ ಬಂದು ಭೂಮಿಗೆ ಉಳ್ಳಿಕ್ಕೆ ಹೇಳ್ತಾನೆ. ನಿಮಗೆ ಏನು ಬೇಕು ಅಂತ ಕೇಳಿದಾಗ, ಬೀಜ ಯಾವುದು? ನಿನ್ನಿಷ್ಟೆಲ್ಲ ಉಳುತ್ತಾ ಇದೆಯಲ್ಲ, ಈ ಕ್ಷೇತ್ರವನ್ನು ಉತ್ತನಂದ್ರೆ ಏನಾದರೂ ವಪನ ಮಾಡಬೇಕು, ಬೀಜ ಹಾಕಬೇಕು. ಏನು ಬೀಜ ಅಂತ ಕೇಳಿದರೆ, ಈ ಕುರು ರಾಜ ಏನು ಮಾಡ್ತಾನೆ, ನನ್ನ ದೇಹವೇ ಬೀಜ ಅಂತ ಹೇಳಿ ತನ್ನನ್ನೇ ತಾನು ಅರ್ಪಿಸಿದಂತೆ. ಕುರು ಮಹಾರಾಜನ ರಕ್ತ ಆ ಭೂಮಿಯಲ್ಲಿ ಹುಟ್ಟಿತು. ಹಾಗಾಗಿ ಅದನ್ನೇ ಉಳ್ತಾನೆ. ಅದೇ ಕುರುಕ್ಷೇತ್ರ ಅಂತ ಪ್ರಸಿದ್ಧಿ ಆಯಿತು. ಅಂದರೆ ಕೃಷ್ಣ ಭಗವಂತ ವಿಷ್ಣು ಬಂದಾಗ ತನ್ನ ದೇಹವನ್ನೇ ಅರ್ಪಣೆ ಮಾಡಿದಂತಹ, ತ್ಯಾಗ ಮಾಡಿದ, ವಿಷ್ಣು ಆವಿರ್ಭವಿಸಿದಂಥ ಒಂದು ಒಳ್ಳೆಯ ಜಾಗ. ಹಾಗಾಗಿ ಅಲ್ಲಿ ಎಲ್ಲ ಪುಣ್ಯಶಾಲಿಯಾದ ಕುರುಕ್ಷೇತ್ರ ಅಂತ ಅದು ಪ್ರಸಿದ್ಧಿ ಆಯಿತು ಅಂತ ಕೊಡ್ತಾರೆ. ಅತ್ಯಂತ ಪುಣ್ಯವಾದ ಈ ಭೂಮಿಯಲ್ಲಿ ಅನೇಕ ಕೋಟಿ ತೀರ್ಥಗಳು ಸನ್ನಿಹಿತ ಆಗಿದ್ದಾವೆ. ವಶಿಷ್ಠ, ವಿಶ್ವಾಮಿತ್ರರು ಅನೇಕರು ಶಿಷ್ಯರಿಗೆ ಪಾಠ ಮಾಡಿದಂಥ ಗುರುಕುಲವಿರುವುದೇ ಇದೇ ಕುರುಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಇಷ್ಟು ಹೇಳ್ತಾರೆ ಕೇಳಿದರೆ, ಯಾಜ್ಞವಲ್ಕ್ಯರು ವೇದವನ್ನು ಕಂಡದ್ದು ಇದೇ ಕುರುಕ್ಷೇತ್ರದ ಜಾಗದಲ್ಲಿ, ವಿಶ್ವಾಮಿತ್ರರು ಗಾಯತ್ರಿಯನ್ನು ಸಂಪಾದಿಸಿದ್ದು ಇದೇ ಕುರುಕ್ಷೇತ್ರದ ಜಾಗದಲ್ಲಿ, ಮುಂದೆ ಕೌರವ ವಂಶ ಅಂತ ಪ್ರಸಿದ್ಧಿ ನಡೆದದ್ದು ಇದೇ ಕುರುವಿನಿಂದಾಗಿ ಅಂತ ಕೊಡ್ತಾರೆ. ಹೀಗೆ ವಾಮನ ಪುರಾಣದಲ್ಲಿ ಎಲ್ಲ ಇತರ ಪುರಾಣಗಳಲ್ಲಿ ಅದನ್ನು ವಿಸ್ತೃತವಾಗಿ ಅದನ್ನು ಹೇಳಿದ್ದಾರೆ. ಅದನ್ನು ವಾದಿರಾಜರು ಕೂಡ ತೀರ್ಥ ಪ್ರಬಂಧದಲ್ಲಿ ವರ್ಣಿಸಿದ್ದಾರೆ. ಇಂತಹ ಕ್ಷೇತ್ರ ಕುರುಕ್ಷೇತ್ರ. ಅದಕ್ಕೋಸ್ಕರವೇ ಹೇಳಿದ್ದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ನಾವು ಕುರುಕ್ಷೇತ್ರ ಅಂತ ಗೊತ್ತು, ಏನೋ ಯುದ್ಧ ಭೂಮಿ ಅಂತ ಈಗ ತಲೆಯಲ್ಲಿ ಬಂತು. ಆದರೆ ಮೊದಲಿಂದ ಕೂಡ ಅದಲ್ಲದೆ ಸೆಮಂತಕ ಪಂಚಕ ಸರೋವರ ಇರುವುದೇ ಅಲ್ಲಿ. ನಮ್ಮ ಪರಶುರಾಮದೇವರು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಆ ಕೊಡಲಿಯನ್ನು ತೊಳೆದು ತೀರ್ಥ ಉಂಟು ಮಾಡಿದ್ದೆ ಕುರುಕ್ಷೇತ್ರದಲ್ಲಿ. ಗ್ರಹಣ ಕಾಲದಲ್ಲಿ ಅಂತೂ ಕುರುಕ್ಷೇತ್ರಕ್ಕೆ ಹೋಗಿ ದಾನ ಧರ್ಮ ಮಾಡಿದರೆ ಬಹಳ ಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಗ್ರಹಣ ಯಾವಾಗ ಅಂತ ನೋಡಿ 6-7 ತಿಂಗಳು ಮೊದಲೇ ಇಲ್ಲಿಂದ ಪ್ರಯಾಣ ಬೆಳೆಸೋದು, ನಡ್ಕೋತ ಹೋಗುದು. 6-7 ತಿಂಗಳು ಆಗುವಾಗ ಗ್ರಹಣ ಕಾಲದಲ್ಲಿ ಆ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇದ್ರಂತೆ. ನಾಡ್ದಂತೂ 3ನೇ ತಾರೀಕಿಗೆ ಗ್ರಹಣ ಇದೆ. ಆ ಗ್ರಹಣ ಕೇವಲ 8 ಗಡಿಗೆ 8 ನಿಮಿಷ ಇದೆ. ಆದರೂ ಮಹತ್ತರವಾದಂಥ ಪುಣ್ಯ ಕಾಲ. ಯಾಕೆ? ಸುದರ್ಶನ ಚಕ್ರ ಆವಿರ್ಭಾವ ಆಗತ್ತೆ. ರಾಹುಮಂಡಲ ಕೇತುಮಂಡಲ ಇಬ್ಬರೂ ಕೂಡ ಏನು ಮಾಡ್ತಾರೆ, ಭೂಮಿಯನ್ನು ಮತ್ತು ಚಂದ್ರನನ್ನು ನುಂಗ್ಲಿಕ್ಕೆ ಬರ್ತಾರೆ. ನುಂಗ್ಲಿಕ್ಕೆ ಬರುವಾಗ ಪ್ರಾರ್ಥನೆ ಮಾಡಿದಾಗ ಸುದರ್ಶನ ಚಕ್ರವನ್ನು ಭಗವಂತ ತಾನು ಬಿಡ್ತಾನೆ. ಹೀಗೆ ಸುದರ್ಶನ ಚಕ್ರ ಆವಿರ್ಭಾವ ಆಗೋದ್ರಿಂದ ಅತ್ಯಂತ ಪುಣ್ಯತಮವಾದ ಕಾಲ. ಆ 8 ನಿಮಿಷ ಆದರೂ ಕೂಡ ಅದು ಬಹಳ ಒಂದು ಅತ್ಯಂತ ಪವಿತ್ರ ಆದದ್ದರಿಂದ ಆ ಕಾಲದಲ್ಲಿ ಅನುಷ್ಠಾನಾದಿಗಳನ್ನು ಭಗವನ್ನಾಮಸ್ಮರಣೆಗಳನ್ನು ಮಾಡಬೇಕು ಅಂತ ಕೊಡ್ತಾರೆ. ಹಾಗಾಗಿ ಅಂತಹ ಕುರುಕ್ಷೇತ್ರ ಒಳ್ಳೆಯ ಒಂದು ಕ್ಷೇತ್ರ ಅಂತ ಕೊಡ್ತಾರೆ. ತದ್ವೈ ತಸ್ಯ ಮಹಾಭಾಗೋ ವರ್ಷಾಣಿ ಸುಬಹೂನ್ಯಥ ತಪ್ಯಮಾನೆ ತದಾ ಶಕ್ರೋ ಯತ್ರಾಸ್ಯ ವರದೋ ಭವೌ. ಅದೇ ಕುರುಕ್ಷೇತ್ರದಲ್ಲಿ ಕುರು ಮಹಾರಾಜ ಬಹಳ ಕಾಲ ತಪಸ್ಸನ್ನು ಮಾಡಿದ ಅಂತ ಹೇಳ್ತಾರೆ. ಹಾಗಾಗಿ ಅವನ ತಪಸ್ಸಿಗೆ ಇಂದ್ರದೇವರು ಮೆಚ್ಚಿ ಅವನಿಗೆ ವರವನ್ನು ಕೊಟ್ಟು ತೆರಳಿದ್ದಾರೆ. ಪುಣ್ಯಂಚ ರಮಣೀಯಂಚ ನಿಷೇವಿತಂ ತಸ್ಯಾನ್ಮಮಾಯೇ ಸ್ವಮಹಾನ್ಯಸ್ಯ ನಾಮ್ನ ಸ್ಥ ಕೌರವಾಹ. ಕುರುಕ್ಷೇತ್ರ ಪುಣ್ಯವೂ ಹೌದು, ರಮಣೀಯವೂ ಹೌದು ಅಂತ ಹೇಳ್ತಾರೆ. ಯಾರು ಪುಣ್ಯ ಸಂಪಾದನೆ ಮಾಡಿದ್ದಾರೆ ಅವರಿಗೆ ಮಾತ್ರ ಅಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಕುರುವಿನ ವಂಶದಲ್ಲಿ ಅನೇಕರು ಬಂದು ಹೋಗಿದ್ದಾರೆ. ಅವರಿಗೆಲ್ಲ ಏನು ಹೆಸರು? ಕೌರವಾಹ ಅಂತ ಹೆಸರು ಬಂದಿದೆ. ಪುರೋಶ್ಚ ಪುತ್ರಾಶ್ಚತ್ವಾರಃ ಸುಧನ್ವಾ ಸುಧನುಸ್ತಥಾ ಪರೀಕ್ಷಿಚ್ಚ ಮಹಾಬಾಹೋ ಪ್ರವರಶ್ಚಾರಿಮೇಜಯ ಪರೀಕ್ಷಿತಸ್ತುತನಯೋ ಧಾರ್ಮಿಕೋ ಜನಮೇಜಯ. ಈ ಕುರುವಿಗೆ 4 ಜನ ಮಕ್ಕಳು. ಹಾಗಾದರೆ ಈ ಕುರು ಎನ್ನುವ ವಂಶದಲ್ಲಿ ಪಾಂಡವರೂ ಬಂದರು. ಆದರೆ ಕೌರವರು ಅಂತ ಪ್ರತ್ಯೇಕ ಮಾಡಿದ್ರಿಂದ ಪಾಂಡವಿನ ಮಕ್ಕಳನ್ನು ಪಾಂಡವರು ಅಂತ ಕರೆದದ್ದಷ್ಟೇ ಬಿಟ್ಟರೆ, ಆ ಕೌರವರು ಎನ್ನುವಲ್ಲಿ ಕುರುವಿನ ಮಕ್ಕಳು ಅಥವಾ ವಂಶಸ್ಥರು ಎನ್ನುವಲ್ಲಿ ಪಾಂಡವರು ಸೇರಿಕೊಳ್ತಾರೆ. ಹಾಗಾಗಿ ನಮಗೆ ಎಷ್ಟೋ ಜನ ಯಾಕೆ ಕೌರವನಿಗೆ ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಂತ ಅನಿಸುತ್ತೆ. ಇವರೂ ಕೌರವರೇ, ಆದರೆ ಇವರಿಗೆ ಆಸ್ತಿಯಲ್ಲಿ ಪಾಲು ಕೊಡಲಿಲ್ಲ ಅಂತಂದ್ರೆ ಅಲ್ಲಿ ಯುದ್ಧ ಎನ್ನುವಂಥದ್ದು ನಡೆಯಿತು. ಈ ಕುರುವಿಗೆ 4 ಜನ ಮಕ್ಕಳು, ಸುಧನ್ವ, ಸುಧನು, ಇನ್ನು ಪರೀಕ್ಷಿತ, ಅರಿಮೇಜಯ ಅಂತ 4 ಜನ.
ಅದರಲ್ಲಿ ಪರೀಕ್ಷಿತನಿಗಾಗುವಾಗ ಮಹಾಬಾಹುಶಾಲಿ ಅಂತ ಕೊಡ್ತಾರೆ. ಅರಿಮೇಜಯನನ್ನು ಬಹಳ ದೊಡ್ಡವ ಅಂತ ಕರೀತಾರೆ. ಕುರುವಿನ ಮಗನಾದ ಪರೀಕ್ಷಿತನಿಗೆ ಧಾರ್ಮಿಕನಾದ ಒಬ್ಬ ಮಗ ಹುಟ್ಟಿಕೊಳ್ತಾನೆ, ಅವನೇ ಜನಮೇಜಯ. ಇಲ್ಲಿ ಅನೇಕ ಪರೀಕ್ಷಿತರು, ಅನೇಕ ಜನಮೇಜಯರು ಬಂದಿದ್ದಾರೆ ಅಂತ ವ್ಯಾಸರು ಮುಂದೆ ಹಿಂದೆ ವಿವರಿಸಿದರು. ಸುಧನ್ವಸ್ತು ದಾಯಾದ ಸುಹೋತ್ರೋ ಮತಿಮಾಂಸ್ತತಃ ಚ್ಯವನಸ್ತಸ್ಯ ಪುತ್ರಸ್ತು ರಾಜ ಧರ್ಮಾರ್ಥ ಕೋವಿದ. ಸುಧನ್ವನಿಗೆ ಸುಹೋತ್ರ ಅಂತ ಒಬ್ಬ ಜ್ಞಾನಿಯಾದ ಮಗ ಹುಟ್ಟಿಕೊಂಡಿದ್ದಾನೆ. ಈ ಸುಹೋತ್ರನಿಗೆ ಚ್ಯವನರ ಮಗ ಅಂತ ಕೊಡ್ತಾರೆ. ಸುಹೋತ್ರನಿಗಾದರೂ ಧರ್ಮಕುಶಲನಾದಂತಹ ರಾಜನಾದ ಚ್ಯವನ ಹುಟ್ಟಿಕೊಳ್ತಾನೆ ಅಂತ ಹೀಗೆ ವಿಶೇಷಣವನ್ನು ಕೊಡ್ತಾರೆ. ಚ್ಯವನಾತ್ ಕೃತಯಜ್ಞಸ್ತು. ಅದು ಯಾಕೆ ಚ್ಯವನನಿಗಾಗುವಾಗ ಏನು ಹೇಳ್ತಾರೆ? ಚ್ಯವನಸ್ತಸ್ಯ ಪುತ್ರಸ್ತು ರಾಜ ಧರ್ಮಾರ್ಥ ಕೋವಿದ ಅಂತ ಕೊಟ್ಟರು. ಕೇಳಿದರೆ ಚ್ಯವನ ಋಷಿಗಳು ಬೇರೆ ಇದ್ದಾರೆ. ಸುಕನ್ಯೆ ಶರ್ಮಿಷ್ಠೆಯ ಚರಿತ್ರೆಯಲ್ಲಿ ಬರುತ್ತೆ. ಇದು ಚ್ಯವನ ಅಂತ ಕೇಳಿದರೆ ಒಬ್ಬ ರಾಜ, ಅವನ ಹೆಸರು. ಅದಕ್ಕೋಸ್ಕರ ಕೆಲವು ಸಲ ಹಿಂದೆ ಮುಂದೆ ಶಬ್ದಗಳನ್ನು ಹಾಕ್ತಾರೆ. ಅಂದರೆ ಪುಲೋಮೆಯ ಮಗ ಸುತರ್ಷಿಯಾಗಿ ಆಗಿದ್ದವನು ಸುಕನ್ಯೆಯ ಪತಿ ಚ್ಯವನ ಅವಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ. ಚ್ಯವನಾತ್ ಕೃತಯಜ್ಞಸ್ತು ಇಷ್ಟ್ವಾ ಯಜ್ಞೈಸ್ಸ ಧರ್ಮವಿದ ವಿಶ್ರುತಂ ಜಲಯಾಮಾತ ಪುತ್ರಮಿಂದ್ರಧಮಂ ನೃಪಃ. ಚ್ಯವನರಿಂದ ಕೃತಯಜ್ಞ ಅಂತ ಹುಟ್ಟಿಕೊಳ್ತಾನೆ ಮಗ. ಆತ ಧರ್ಮಶಾನಿಯಾಗಿದ್ದ, ಅನೇಕ ಯಜ್ಞಗಳಿಂದ ಭಗವಂತನನ್ನು ತಾನು ಮೆಚ್ಚಿಸಿದ್ದ. ಕೃತಯಜ್ಞ ಅವನು ಇಂದ್ರನಿಗೆ ಸಮಾನನಾದಂಥ ಒಬ್ಬ ಮಗನನ್ನು ಪಡಿತಾನೆ. ಅವನ ಹೆಸರು ವಿಶ್ರುತ ಅಂತ ಕೊಡ್ತಾರೆ. ಚೈದ್ಯೋಪರಿಚರಂ ವೀರಂ ವಸುಂ ನಾಮಾಂತರಿಕ್ಷಕಂ ಚೈದ್ಯೋಪರಿಚರ ಜ್ಞಾನೇ ಯಜ್ಞೆ ಗಿರಿಕಾ ಸಪ್ತಮಾನವಾನ್. ಇವನಿಗೆ ಚೈದ್ಯೋಪರಿಚರ ಅಂತ ಇನ್ನೊಂದು ಹೆಸರಿದೆ. ಏನು ಅಂತರಿಕ್ಷದಲ್ಲಿ ಸಂಚರಿಸುವ ಪ್ರಸಿದ್ಧನಾದ ವಸು ಅಂತ ಇವನಿಗೆ ಇನ್ನೊಂದು ಹೆಸರು ಅಂತ ಹೇಳ್ತಾರೆ. ಚೈದ್ಯೋಪರನಿಗೆ ಗಿರಿಕೆ ಎನ್ನುವರಿಂದ 6 ಮನುಷ್ಯರನ್ನು ಒಂದು ಮತ್ಸ್ಯಾಕಾರದ ಹೆಣ್ಣನ್ನು ಪಡಿತಾಳೆ. ಇದೆಲ್ಲ ವೇದವ್ಯಾಸರ ಜನ್ಮಾಂತರದ ಚರಿತ್ರೆಯಿಂದ ಬರುವಂಥದ್ದು. ಗಿರಿಕೆ ಮತ್ತು ವಸುರಾಜ ಎನ್ನುವಂಥದ್ದೆಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರೆ. ಇವನಿಗೆ ವಸು ಅಂತ ಪ್ರಸಿದ್ಧ. ಇವನೇ ತೈಜೋ, ಅದನ್ನು ವಸು ಉಪರಿಚರ ವಸು ಅಂತ ಎಲ್ಲ ಕರಿತೇವಲ್ಲ, ಅದೇ ಚರಿತ್ರೆಯನ್ನು ಇಲ್ಲಿ ಕೊಡ್ತಾರೆ. ಮಹಾರಥೋ ಮಗಧರಾಟ್ ವಿಶ್ರುತೋ ಯೋ ಬೃಹದ್ರಥ ಪ್ರತ್ಯಗ್ರಹ ಕುಶಶ್ಚೈವ ಯಾಮಾಹು ಮಣಿವಾಹನಂ ಯಮಾಹುರ್ಮಣಿವಾಹನಂ. ಮಹಾರಥ ಮಗಧರಾಟ್ ಅಂತ ಪ್ರಸಿದ್ಧಿ ಪಡೆದವನು ಬೃಹದ್ರಥ. ಮತ್ತೊಬ್ಬ ಪ್ರತ್ಯಗ್ರಹ, ಮೂರನೆಯವ ಕುಶ. ಇವನಿಗೆ ಮಣಿವಾಹನ ಅಂತ ಇನ್ನೊಂದು ಹೆಸರು ಅಂತ ಕೊಡ್ತಾರೆ. ಮಾರುತಶ್ಚ ಯದುಶ್ಚೈವ ಮತ್ಸ್ಯ ಕಾಲೀಚ ಸತ್ತಮಃ ಬೃಹದ್ರಥಸ್ಯ ದಾಯಾದ ಕುಶಾಗ್ರೋ ನಾಮ ವಿಶ್ರುತಃ. 4ನೇನು ಮಾರುತ ಅಂತ, ಅವನನ್ನು ಯದು, ಮತ್ಸ್ಯ, ಕಾಲಿ, 6ನೇಯವಳು ಕಾಳಿ ಅಂತ ಕೊಡ್ತಾರೆ. ಹೀಗೆ 7 ಮಕ್ಕಳನ್ನು ಗಿರಿಕೆ ಪಡಿತಾಳೆ. ಬೃಹದ್ರಥನ ಮಗನೇ ಕುಶಾಗ್ರ ಅಂತ ಪ್ರಸಿದ್ಧಿ. ಕುಶಾಗ್ರಸ್ಯಾತ್ಮಜೋ ವಿದ್ವಾನ್ ವೃಷಭೋ ನಾಮ ವೀರ್ಯವಾನ್ ವೃಷಭಸ್ಯತು ದಾಯಾದಃ ಪುಷ್ಟವಾನ್ ನಾಮ ಧಾರ್ಮಿಕಃ. ಕುಶಾಗ್ರನಿಗೆ ವಿದ್ವಾಂಸನಾದ ವೀರ್ಯವಂತನಾದ ವೃಷಭ ಅಂತ ಒಬ್ಬ ಹುಟ್ಟಿಕೊಳ್ತಾನೆ. ಆ ವೃಷಭನಿಗೆ ಧಾರ್ಮಿಕನಾದಂತಹ ಪುಷ್ಪವಂತ ಅಂತ ಮಗ ಹುಟ್ಟಿಕೊಳ್ತಾನೆ. ದಾಯಾದಸ್ತಸ್ಯ ವಿಕ್ರಾಂತೋ ರಾಜ ಸತ್ಯಹಿತ ಸ್ಮೃತಃ. ಪುಷ್ಪವಂತನಿಗೆ ಪರಾಕ್ರಮಿಯಾದಂಥ ಸತ್ಯಹಿತ ಮಗನಾಗ್ತಾನೆ. ತಸ್ಯ ಪುತ್ರೋಥ ಧರ್ಮಾತ್ಮ ನಾಮ್ನ ಊರ್ಜಸ್ವ ಜಜ್ಞವಾನ್ ಊರ್ಜಸ್ಯ ಸಂಭವಃ ಪುತ್ರೋ ಯಸ್ಯ ಜಜ್ಞೆ ಸ ವೀರ್ಯವಾನ್. ಸತ್ಯಹಿತನಿಗೆ ಧರ್ಮಿಷ್ಠನಾದಂತಹ ಊರ್ಜ, ಆ ಊರ್ಜನಿಗೆ ಪರಾಕ್ರಮಿಯಾದಂಥ ಸಂಭವ, ಆ ಸಂಭವನಿಗೆ ಪರಾಕ್ರಮಿಯಾದಂಥ ಜರಾಸಂಧ ಹುಟ್ಟಿಕೊಳ್ತಾನೆ. ಶಕಲೆ ದ್ವೇಷವೈ ಜಾತೋ ಜರಯಾ ಸಂಧಿತಸ್ಸತು ಜರಯಾ ಸಂಧಿತೋ ಯಸ್ಮಾತ್ ಜರಾಸಂಧಸ್ತತಃ ಸ್ಮೃತಃ. ಯಾವ ಜರಾಸಂಧ ಅಂದರೆ ನಾವು ಭಾಗವತದಲ್ಲಿ ನೋಡುವ ಕೃಷ್ಣ ಭೀಮಸೇನನಿಂದ ಕೊಲಿಸಿದ ಜರಾಸಂಧನೇ ಈತ. ಹಾಗಾದರೆ ಏನು ಅದರ ಅರ್ಥ ಅಂತ ಭಾಗವತದಲ್ಲೆಲ್ಲ ಬಂದಿದೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಅರ್ಧರ್ಧ ಶರೀರದ 2 ತುಂಡುಗಳನ್ನು ಜರ ಎನ್ನುವ ರಾಕ್ಷಸಿ ತಾನು ಸಂಧಾನ ಮಾಡಿದ್ರಿಂದ ಜರಾಸಂಧ ಅಂತ ಖ್ಯಾತಿಯನ್ನು ಪಡೀತಾನೆ. ಸರ್ವಕ್ಷತ್ರಸ್ಯ ಜೀತಾಸು, ಆ ಭಾಗವತದಲ್ಲಿ ಬರ್ತದೆ. ಒಂದು ಫಲವನ್ನು ಕೊಡ್ತಾರೆ. ಜರಾಸಂಧನ ಆ ರಾಜ್ಯದಲ್ಲಿ ಇರುವಂತಹ ರಾಜ ಏನಿದ್ದಾನೆ ಆತ ಆ ಹಣ್ಣನ್ನು 2 ಹೆಂಡಂದರಿಗೆ ಸಮಾನವಾಗಿ ತಾನು ಪಾಲು ಮಾಡಿ ಕೊಡ್ತಾಳೆ. ಏನಾಗತ್ತೆ ಕೇಳಿದರೆ, ಒಂದು ಅರ್ಧ ಶರೀರ ಒಬ್ಬಳ ಹೊಟ್ಟೆಯಿಂದ ಬರುತ್ತೆ, ಇನ್ನೊಂದು ರಾಣಿಯಿಂದ ಇನ್ನೊಂದು ಹೊಟ್ಟೆಯಿಂದ ಬರುತ್ತೆ. 2 ಕೂಡ ನಿರ್ಜೀವವಾದದ್ರಿಂದ ಅದನ್ನು ತೆಗೆದು ಕಸದ ಬಿಸಾಡಿಗೆ ನಾವೆಲ್ಲ ಏನು ಮಾಡ್ತೇವೆ ಹಾಗೆ ಅಲ್ವಾ, ಯಾವುದಾದ್ರೂ 2 ಅಂತ ಇದ್ದರೆ ತೆಗೆದು ಬಿಸಾಡಿ ಬಿಡ್ತೇವೆ. ಅದು ಊರಿನ ಹೊರಗಿರುವ ಕಸದ ತೊಟ್ಟಿಯಲ್ಲಿ 2 ತುಂಡುಗಳು ಬೇರೆ ಬೇರೆಯಾಗಿ ಬಿದ್ದು ಬಿಟ್ಟಿದೆ.
ಆ ಊರನ್ನು ರಕ್ಷಣೆ ಮಾಡುವ ಒಬ್ಬಳು ನಗರ ದೇವತೆ, ಅವಳು ಜರ ಅಂತ. ಆಕೆಯನ್ನು ಮಾಡ್ತಾಳೆ, ಬಂದು ಬಂದು ನೋಡ್ತಾಳೆ, ಇದೆಂಥದ್ದು ಅರ್ಧ ಶರೀರ ಉಂಟು, ಇಲ್ಲಿ ಒಂದು ಅರ್ಧ ಉಂಟು ಅಂತ. ನಮ್ಮಲ್ಲಿ ಅರ್ಧ ಅರ್ಧ ಆದ ಕೂಡಲೇ ಅದನ್ನು ಜಾಯಿಂಟ್ ಮಾಡಿ ನೋಡುವ ಕ್ರಮ. ತೆಂಗಿನ ಕಡಿ ಕೊಡಿದ್ದು, ತೆಂಗಿನಕಾಯಿ ಕೊಟ್ಟರೆ ಎರಡು ಆಚೆ ಈಚೆ, ಓ ಇದು ಇದ್ರದ್ದೇ, ಓ ಇದ್ರದ್ದು ಪೀಸ್ ಅಲ್ಲ. ಹಾಗೆ ಇವಳು ಏನು ಮಾಡ್ತಾಳೆ, ಸೇರಿಸಿ ಬಿಡ್ತಾಳೆ. ಸೇರಿಸಿ ಬಿಟ್ಟ ಕೂಡಲೇ ಏನಾಗತ್ತೆ, ಅಲ್ಲಿ ಪ್ರಾಣ ಎನ್ನುವಂಥದ್ದು ಸಂಚಾರ ಆಗಲಿಕ್ಕೆ ಆರಂಭ ಆಯಿತು. ಹೀಗೆ ಜರೆಯಿಂದ ಸಂಧಿಸಲ್ಪಟ್ಟದ್ರಿಂದ ಜರಾಸಂಧ ಅಂತ ಪ್ರಸಿದ್ಧಿ ಅಂತ ಕೊಡ್ತಾರೆ. ಈತ ಮಹಾಬಲಿಷ್ಠನಾದವ, ಸಮಸ್ತ ಕ್ಷತ್ರ ಕುಲವನ್ನೇ ತಾನು ಗೆದ್ದವನಾಗಿದ್ದ. ಸರ್ವಕ್ಷತ್ರಸ್ಯ ಜೇತಾಸೌ ಜರಾಸಂಧೋ ಮಹಾಬಲಃ ಜರಾಸಂಧಸ್ಯ ಪುತ್ರೋ ವೈ ಸಹದೇವ ಪ್ರತಾಪವಾನ್. ಇಂತಹ ಜರಾಸಂಧನಿಗೆ ಪ್ರತಾಪಶಾಲಿಯಾದಂತಹ ಒಬ್ಬ ಸಹದೇವ ಅಂತ ಮಗ ಹುಟ್ಟಿಕೊಳ್ತಾನೆ. ಸಹದೇವಾತ್ಮಜ ಶ್ರೀಮಾನ್ ಉದಯಸ್ತ ಮಹಾಯಶಃ ಅಂತ. ಹಾಗಾಗಿ ಸಹದೇವನ ಮಗ ಕೀರ್ತಿಮಂತನಾದಂತಹ ಉದಯಾಯುವು ಅಂತ ಉಲ್ಲೇಖವನ್ನು ಕೊಡ್ತಾರೆ. ಅದೆಲ್ಲ ಚರಿತ್ರೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾಂಶ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಜಗದಾ ಶಂಖಾದ್ಯುಧಾಯುಧಃ ದೇವಕೀನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರಿ ಬಲಭದ್ರಪ್ರಿಯಾನುಜಃ पूतना जीविता हरी शकटासुरभञ्जनः नन्दव्रजजनानन्दी सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुचकुन्दप्रसादकृत षोडशस्त्रीसहस्रेशत्रिभङ्गी मधुराकृतिः सुकमागमृदाब्दिन्दुर्गोविन्दो गोविदां पतिः वत्सपादहरो मन्दोद्धेयकारणञ्जनः